ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್. ಏನು ಪ್ರಯಾರ ಅಂದ್ರೆ ಆದ್ಯತೆ, ಪ್ರಯಾರಿಟಿ ಅಲ್ವಾ? ಓಕೆ. ಸ್ಕ್ರೀನ್ ಕಾಣಿಸ್ತಿದ್ಯಾ ನಂದು? ಹಲೋ ಹಲೋ, ಲ್ಯಾಪ್ಟಾಪ್ ಸ್ಕ್ರೀನ್ ಕಾಣಿಸ್ತಿದ್ಯಾ? ಓಕೆ. ಓಕೆ, ಏನು ಪ್ರಯಾರ ಅಂದ್ರೆ ಆದ್ಯತೆ ಅಥವಾ ಮುಂಚೆ ಅಥವಾ ಈ ಮೊದಲು ಅಂತ. ಸೊ ಇನ್ಕಾರ್ಪೊರೇಷನ್ ಅಂದ್ರೆ ವಾಟ್ ಇಸ್ ಇನ್ಕಾರ್ಪೊರೇಷನ್? ಕೇಳಿಸಿದ್ಯಾ ನನ್ನ ವಾಯ್ಸು? ಇನ್ಕಾರ್ಪೊರೇಷನ್, the union of books of accounts of a subsidiary company with already existed company, means purchasing company or incorporation. So ಇದನ್ನ ಎರಡು ಭಾಗ ಮಾಡಬಹುದು, ಪ್ರೀ ಇನ್ಕಾರ್ಪೊರೇಷನ್ ಅಂಡ್ ಪೋಸ್ಟ್ ಇನ್ಕಾರ್ಪೊರೇಷನ್. ಯಾವಾಗ ಅಂದ್ರೆ ವೆನ್ ಎ ಕಂಪನಿ ವಿಲ್ ಪರ್ಚೇಸ್ ಆರ್ ಅಕ್ವೈರ್ ವಿತ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಕಂಪನಿ. ಒಂದು ಕಂಪನಿ ಈಗ ಆಲ್ರೆಡಿ ಇರ್ತಕ್ಕಂಥ ಮತ್ತೊಂದು ಕಂಪನಿಯನ್ನ ಕೊಂಡ್ಕೊಂಡಾಗ, ಈಗ ಒಂದು ಪಾಲುದಾರಿಕೆ ಸಂಸ್ಥೆ ಇದೆ ಅಂತ ಇಟ್ಕೊಳ್ಳೋಣ. ಕೇಳಿಸಿದ್ಯಾ ನನ್ನ ವಾಯ್ಸು? ಓಕೆ. ಈಗ ಆಲ್ರೆಡಿ ಇರ್ತಕ್ಕಂಥ ಕಂಪನಿಯನ್ನ, ಅಂದ್ರೆ ಪಾಲುದಾರಿಕೆ ಸಂಸ್ಥೆ ಅಥವಾ ಏಕ ವ್ಯಕ್ತಿ ಸಂಸ್ಥೆಯನ್ನ ಒಂದು ಸಂಯುಕ್ತ ಬಂಡವಾಳ ಸಂಸ್ಥೆ ಕೊಂಡ್ಕೊಳ್ತಕ್ಕಂಥದ್ದು, ಕೊಂಡ್ಕೊಂಡು ಅದನ್ನ ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥದ್ದು, ಈ ಒಂದನ್ನ ನಾವು ಇನ್ಕಾರ್ಪೊರೇಷನ್ ಅಂತ ಕರಿತೇವೆ. ಮಾಮೂಲಿ ಕಂಪ್ನಿ ಇನ್ಕಾರ್ಪೊರೇಷನ್ ಆಗೋದು ಇನ್ಕಾರ್ಪೊರೇಷನ್ನೇ, ರಿಜಿಸ್ಟರ್ ಆಗೋದು ಅದು ಇನ್ಕಾರ್ಪೊರೇಷನ್ನೇ. ಇಲ್ಲಿ ಈಗ ಆಲ್ರೆಡಿ ಇರ್ತಕ್ಕಂಥ ಪಾಲುದಾರಿಕೆ ಸಂಸ್ಥೆಯನ್ನ ಕಂಪನಿಯಾಗಿ ಕನ್ವರ್ಟ್ ಮಾಡಿದಾಗ ಅಥವಾ ಒಂದು ಕಂಪನಿ ಪರ್ಚೇಸ್ ಮಾಡಿದಾಗ ಅದೇನಾಗುತ್ತೆ, ಈಗ ಫರ್ಮ್ ಇದ್ದೇನಾಗುತ್ತೆ ಕಂಪನಿಯಾಗಿ ಪರಿವರ್ತನೆ ಆಗ್ತದೆ. ಅರ್ಥ ಆಯ್ತಾ? ಸೊ ಇಲ್ಲಿ ಈ ಟೈಮನ್ನ ಏನಿದೆಯಲ್ಲ, ಫಾರ್ ಎಕ್ಸಾಂಪಲ್ ಒಂದು ಕಂಪನಿ 1/1/2020 ಪ್ರಾರಂಭ ಆಗ್ತದೆ. ಆ ಎ ಕಂಪನಿ 1/1/2020 ಪ್ರಾರಂಭ ಆಗಿ ಕಾರ್ಯವನ್ನ ಅಂದ್ರೆ ಬಿಸ್ನೆಸ್ ಅನ್ನ ಮಾಡ್ತಾ ಇರುತ್ತೆ. 1/4/2020 ಬಿ ಅನ್ನೋ ಕಂಪ್ನಿ ಅದನ್ನ ಪರ್ಚೇಸ್ ಮಾಡುತ್ತೆ, ಅಥವಾ ಆ ಎ ಅನ್ನೋ ಕಂಪ್ನಿನ, ಎ ಅನ್ನ ಪಾಲುದಾರಿಕೆ ಸಂಸ್ಥೆನ ಏನ್ ಮಾಡ್ತಾರೆ, ಎ ಕಂಪನಿ ಲಿಮಿಟೆಡ್ ಅಂತ ರಿಜಿಸ್ಟರ್ ಮಾಡ್ತಾರೆ. ಯಾವಾಗ? 1/4/2020. ಆ ಒಂದು ಕಂಪನಿಯ ಲೆಕ್ಕಪತ್ರಗಳನ್ನ 31/12/2020 ಕ್ಲೋಸ್ ಮಾಡ್ತಾರೆ. ಅರ್ಥ ಆಯ್ತಾ ಏನ್ ಹೇಳ್ತಿದ್ದೀನಿ ಅಂತ? ಹಲೋ, ಕಾಣಿಸಿದೆ ಸ್ಕ್ರೀನು? ಎರಡು ನಿಮಿಷ. ಓಕೆ, ಒಂದು ಕಂಪನಿ ಅಂದ್ರೆ ಫರ್ಮ್ ಯಾವಾಗ ಪ್ರಾರಂಭ ಆಗುತ್ತೆ ಅಂದ್ರೆ 1/1/2020. ಅರ್ಥ ಆಯ್ತಲ್ಲ?
ಈ ಫರ್ಮ್ ಏನ್ ಮಾಡ್ತಾರೆ, ಇದು ಹೆಸರು ಎ ಅಂತ ಕೊಡೋಣ. ಈ ಕಂಪ್ನಿ ಏನ್ ಮಾಡ್ತಾರೆ, ಈ ಫರ್ಮ್ ಅನ್ನ 1/4/2020ಕ್ಕೆ ಇದನ್ನ ರಿಜಿಸ್ಟರ್ ಮಾಡಿಸ್ತಾರೆ. ಏನ್ ಮಾಡಿಸ್ತಾರೆ, ಅದು ಕಂಪನಿಯಾಗಿ ಮುಂದುವರಿಯುತ್ತೆ. ಈ ಕಂಪನಿ ತನ್ನ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಕ್ಲೋಸ್ ಮಾಡೋದು 31/12/20. ಕಾಣಿಸಿದ್ಯಾ ಡಿಸ್ಪ್ಲೇ ಮೇಲೆ? ಓಕೆ. ಅಕೌಂಟ್ಸ್ ಅನ್ನ ಕ್ಲೋಸ್ ಮಾಡಿದ್ದು ಯಾವಾಗ? 31/12/2020. ಫರ್ಮ್ 1/1/2020 ರಿಂದ ನಿರ್ವಹಿಸ್ತಿರುತ್ತೆ. ಅದನ್ನ ಕಂಪನಿಯಾಗಿ ರಿಜಿಸ್ಟರ್ ಮಾಡ್ತಾರೆ. ಕಂಪನಿ ನೇಮ್ ಏನಂದ್ರೆ ಎ ಕಂಪನಿ ಲಿಮಿಟೆಡ್. ಎ ಕಂಪನಿ ಲಿಮಿಟೆಡ್ ಅಂತ ರಿಜಿಸ್ಟರ್ ಆಗ್ತದೆ. ಅಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಪೀರಿಯಡ್ ಅನ್ನ, ಎಲ್ಲಿಂದ ಇಲ್ಲಿಗೆ ಈ 1/1/2020ರಿಂದ 1/4/2020 ಈ ಪೀರಿಯಡ್ ಅನ್ನು ನಾವು ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಅಥವಾ ಪ್ರೀ ರಿಜಿಸ್ಟ್ರೇಷನ್ ಪೀರಿಯಡ್ ಅಂತ ಕರಿತೇವೆ. ಎಂತ ಪೀರಿಯಡ್? ಪ್ರೀ ಇನ್ಕಾರ್ಪೊರೇಷನ್ ಅಥವಾ ಪ್ರೀ ರಿಜಿಸ್ಟ್ರೇಷನ್ ಪೀರಿಯಡ್. ಇಲ್ಲಿಂದ ಅಕೌಂಟ್ ಕ್ಲೋಸ್. ಮ್ಯೂಟ್ ಮಾಡ್ಕೊಳ್ರು. ಈ ತರ ಮಾತಾಡ್ತಿದ್ರೆ ನಿಜವಾಗ್ಲೂ ರಿಮೂವ್ ಮಾಡಿ ಬಿಸಾಕ್ತೀನಿ. ಮತ್ತೆ ಕ್ಲಾಸ್ಗೆ ಎಂಟ್ರಿ ಕೊಡೋದು ಹೇಳಿದ್ದೀನಿ. ಗಣೇಶ್, ಜ್ಞಾನೇಶ್, ನನಗೆ ಪ್ರತಿಯೊಂದು ಗೊತ್ತಾಗ್ತದೆ. ನೀವು ಮ್ಯೂಟ್ ಮಾಡಿದ್ರು, ಅನ್ಮ್ಯೂಟ್ ಮಾಡಿದ್ರು, ಈ ಆಪ್ ಅಲ್ಲಿ ಕಂಪ್ಲೀಟ್ ಕಂಟ್ರೋಲ್ ನನ್ನ ಕಡೆ ಇರ್ತದೆ, ನೆನ್ಪಿರ್ಲಿ. ಓಕೆ, ಕೇಳಿಸ್ತಾ ಏನ್ ಹೇಳಿದೆ ಅಂತ? ಫರ್ಮು 1/1/20 ಪ್ರಾರಂಭ ಆಗ್ತದೆ. ಇದನ್ನ ಕಂಪನಿಯಾಗಿ ರಿಜಿಸ್ಟ್ರೇಷನ್ ಮಾಡೋದು 1/4/2020ರಂದು. ಆ ಕಂಪನಿ ಅಕೌಂಟ್ಸ್ ಎವ್ರಿ ಇಯರ್ ಅಕೌಂಟ್ಸ್ ಕ್ಲೋಸ್ ಆಗೋದು 31/12/2020ಕ್ಕೆ. ಸೊ ಈ ಫರ್ಮ್ 1/1/20ಇಂದ 1/4/20ವರೆಗೂ ಎಕ್ಸಿಸ್ಟೆನ್ಸ್ ಇರುತ್ತೆ. ಸೊ ಈ ಪೀರಿಯಡ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ರಯರ್ ಟು ಇನ್ಕಾರ್ಪೊರೇಷನ್ ಅಂತ ಕರಿತೇವೆ. ಏನು? ಪ್ರಯರ್ ಟು ಇನ್ಕಾರ್ಪೊರೇಷನ್ ಅಥವಾ ಪ್ರೀ ಇನ್ಕಾರ್ಪೊರೇಷನ್ ಅಥವಾ ಪ್ರೀ ರಿಜಿಸ್ಟ್ರೇಷನ್ ಪೀರಿಯಡ್. ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಪೀರಿಯಡ್ ಅನ್ನ ಪ್ರೀ ಇನ್ಕಾರ್ಪೊರೇಷನ್ ಅಥವಾ ಪ್ರೀ ಇನ್ಕಾರ್ಪೊರೇಷನ್ ಅಂತ ಕರಿತೇವೆ. ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಪೀರಿಯಡ್ ಅನ್ನ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂತ ಕರಿತೇವೆ. ಎಂತದು? ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್. ಅಲ್ಲಿಗೆ ಎಷ್ಟು ಮಂತ್ ಆಗುತ್ತೆ ನೋಡಿ? 1/1/2020ರಿಂದ 1/4/2020ವರೆಗೆ ಎಷ್ಟು ತಿಂಗಳಾಗತ್ತೆ? 3 months. 3 months is the post incorporation period, and 1/4/20 ಇಂದ 31/12/20 ವರೆಗೂ ಇರ್ತಕ್ಕಂಥ ಪೀರಿಯಡ್ ಅನ್ನ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂತ ಕರಿತೇವೆ. ಅರ್ಥ ಆಯ್ತಲ್ಲ? This is all about pre-incorporation period and post-incorporation periods. ಸರ್, ನಾವು ಯಾಕೆ ಇದನ್ನ ಕಂಡುಹಿಡಿಬೇಕು? ಪ್ರೀ ಇನ್ಕಾರ್ಪೊರೇಷನ್, ಪೋಸ್ಟ್ ಇನ್ಕಾರ್ಪೊರೇಷನ್ ಏನಕ್ಕೋಸ್ಕರ ಕಂಡುಹಿಡಿಬೇಕು ಅಂದ್ರೆ ಅದಕ್ಕೆ ಕಾರಣ ಇಷ್ಟೇ. ಪ್ರೀ ಇನ್ಕಾರ್ಪೊರೇಷನ್, ಪೋಸ್ಟ್ ಇನ್ಕಾರ್ಪೊರೇಷನ್ ಕಂಡುಹಿಡಿದಾಗ ರಿಜಿಸ್ಟರ್ ಆದ್ಮೇಲೆ ಕಂಪ್ನಿ ಪರ್ಫೆಕ್ಟ್ ಆಗಿ ಎಷ್ಟು ಪ್ರಾಫಿಟ್ ಮಾಡ್ತು ಅನ್ನೋದನ್ನ ತಿಳ್ಕೊಳ್ಳುವ ಸಲುವಾಗಿ, ಪರ್ಫೆಕ್ಟ್ ಮಾಹಿತಿಯನ್ನ ಪಡ್ಕೊಳ್ತಕ್ಕಂತ ಒಂದು ಉದ್ದೇಶದಿಂದ ನಾವೇನ್ ಮಾಡ್ತೇವೆ ಅಂದ್ರೆ ಇಲ್ಲಿ ಪ್ರೀ ಇನ್ಕಾರ್ಪೊರೇಷನ್ ಮತ್ತೆ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಅನ್ನ ಸೆಗ್ರಿಗೇಟ್ ಮಾಡ್ಕೊಂಡು ಪ್ರೀ ಇನ್ಕಾರ್ಪೊರೇಷನ್ ಪ್ರಾಫಿಟ್ ಏನಿತ್ತು ಅದನ್ನ ಕ್ಯಾಪಿಟಲೈಸ್ ಮಾಡ್ತೇವೆ. ಹಾಗೆ ಪೋಸ್ಟ್ ಇನ್ಕಾರ್ಪೊರೇಷನ್ ಪ್ರಾಫಿಟ್ ಅನ್ನ ನಾವು ಅದನ್ನ ರೆವಿನ್ಯೂ ಪ್ರಾಫಿಟ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತೇವೆ. ಅರ್ಥ ಆಯ್ತಲ್ಲ? ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಪ್ರಾಫಿಟ್ ಅನ್ನ ಕ್ಯಾಪಿಟಲ್ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡ್ತೇವೆ. ದಟ್ ಮೀನ್ಸ್ ಕ್ಯಾಪಿಟಲ್ ರಿಸರ್ವ್ ಅಂತ ಟ್ರೀಟ್ ಮಾಡ್ತೇವೆ. ಪೋಸ್ಟ್ ಇನ್ಕಾರ್ಪೊರೇಷನ್ ಅಂದ್ರೆ ರಿಜಿಸ್ಟ್ರೇಷನ್ ಆದ ನಂತರ, ಕಂಪನಿ ರಿಜಿಸ್ಟರ್ ಆದ ನಂತರ ಬಂದಂತ ಲಾಭವನ್ನ ನಾವು ರೆವಿನ್ಯೂ ರಿಸರ್ವ್ ಅಂತ ಹೇಳ್ಬಿಟ್ಟು ಕಂಡುಹಿಡಿತೇವೆ. ಅರ್ಥ ಆಯ್ತಾ? ಓಕೆ, ಲೆಟ್ ಅಸ್ ಮೂವ್ ಟು ದಿ ಮೀನಿಂಗ್.
ಹಾಗಾದ್ರೆ ವಾಟ್ ಈಸ್ ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್ ಅಂದ್ರೆ ದಿ ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್ ಇಸ್ ದಿ ಪ್ರಾಫಿಟ್ ಅರ್ನಡ್ ಆರ್ ಲಾಸ್ ಸಫರ್ ಡ್ಯೂರಿಂಗ್ ದಿ ಪೀರಿಯಡ್ ಬಿಫೋರ್ ದಿ ಇನ್ಕಾರ್ಪೊರೇಷನ್. ಅರ್ಥ ಆಯ್ತಲ್ಲ? ಅಂದ್ರೆ ಕಂಪನಿ ನೋಂದಣಿಯಾಗೋದಕ್ಕಿಂತ ಮುಂಚಿತವಾಗಿ ಗಳಿಸಿದಂತ ಲಾಭವನ್ನು ನಾವು ಎಂತ ಕರಿತೇವೆ? ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್. ಇದನ್ನ ಯಾಕೆ ಕಂಡುಹಿಡಿಯಬೇಕು ಅಂದ್ರೆ ಈ ಪ್ರಾಫಿಟ್ ಅನ್ನ ಕಂಪನಿ ನೋಂದಣಿ ಆಗೋದಕ್ಕಿಂತ ಮುಂಚಿತವಾಗಿ ಗಳಿಸಿದಂತ ಪ್ರಾಫಿಟ್ ಅನ್ನ ಯಾವುದೇ ಕಾರಣಕ್ಕೂ ನಾವು ಶೇರ್ ಹೋಲ್ಡರ್ಸ್ಗೆ ಹಂಚ್ಲಿಕ್ಕೆ ಬರಲ್ಲ. ಯಾಕಂದ್ರೆ ಆ ಕಂಪನಿ ಇನ್ನೂ ರಿಜಿಸ್ಟ್ರೇಷನ್ ಆಗೋವರೆಗೂ ಎಕ್ಸಿಸ್ಟೆನ್ಸ್ ಆಗಿರಲ್ಲ. ರಿಜಿಸ್ಟ್ರೇಷನ್ ಆಗೋವರೆಗೂ ಆ ಕಂಪನಿ ಪಾಲುದಾರಿಕ ಸಂಸ್ಥೆ ಅಥವಾ ಏಕ ವ್ಯಕ್ತಿ ಸಂಸ್ಥೆ ಆಗಿರುತ್ತೆ. ಹಂಗಾಗಿ ಆ ಪ್ರಾಫಿಟ್ ಅನ್ನ ಷೇರುದಾರರಿಗೆ ಹಂಚ್ಲಿಕ್ಕೆ ಬರಲ್ಲ. ಹಂಗಾಗಿ ಆ ಪ್ರಾಫಿಟ್ ಅನ್ನ ಕಂಡಿಡ್ಬಿಟ್ಟು ಆ ಪ್ರಾಫಿಟ್ ಅನ್ನ ಕ್ಯಾಪಿಟಲ್ ರಿಸರ್ವ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡ್ಬೇಕಾಗ್ತದೆ. ಗೊತ್ತಾಯ್ತಲ್ಲ? ಈ ಒಂದು ಕಾರಣಕ್ಕೆ ವಿ ನೀಡ್ ಟು ಫೈಂಡ್ ಔಟ್ ದ ಪ್ರಾಫಿಟ್ ಬಿಫೋರ್ ಇನ್ಕಾರ್ಪೊರೇಷನ್ ಅಂಡ್ ಪ್ರಾಫಿಟ್ ಆಫ್ಟರ್ incorporation. Whatever the profit earned before the incorporation, that should be treated as a capital reserve. Whatever the profit earned after the incorporation, that must be treated as revenue profit. Understand? Am I audible? Okay. Hope you understood the concept. Oh, here. Pre-incorporation and post-incorporation period. The period before incorporation and the period after incorporation is called pre-incorporation and post-incorporation period. Yes, sir. ಏನಕ್ಕೆ ಬೇಕು ಪೀರಿಯಡ್ ಅಂದ್ರೆ ಇಲ್ಲಿ ನಾವು ಈಗ ಲಾಸ್ಟ್ ಎಕ್ಸಾಂಪಲ್ ಅಲ್ಲಿ ನೋಡಿದಾಗೆ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಎಷ್ಟು ಬಂತು? 3 ತಿಂಗಳು ಅಲ್ವಾ? ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಎಷ್ಟು ಬಂತು? ಏಪ್ರಿಲ್ ಇಂದ ತಗೊಳ್ಳಿ 1/4/2020 31/12/2020 9 months. Okay. 3:9 or 1:3 is the ಟೈಮ್ ರೇಷಿಯೋ. ಈ ಟೈಮು ನಮ್ಗೆ ಪ್ರಾಫಿಟ್ ಅನ್ನ ಕೆಲವೊಂದು ಪ್ರಾಫಿಟ್ ಅನ್ನ ಟೈಮ್ ರೇಷಿಯೋ ಮೇಲೆ ಹಂಚ್ಬೇಕಾಗತ್ತೆ. ಗೊತ್ತಾಯ್ತಲ್ಲ? ಹಂಗಾಗಿ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂಡ್ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಈಸ್ ವೆರಿ ನೆಸೆಸರಿ ಫಾರ್ ಕ್ಯಾಲ್ಕುಲೇಷನ್ ಆಫ್ ದಿ ಪ್ರೀ ಇನ್ಕಾರ್ಪೊರೇಷನ್ ಪ್ರಾಫಿಟ್ ಅಂಡ್ ಪೋಸ್ಟ್ ಇನ್ಕಾರ್ಪೊರೇಷನ್ ಪ್ರಾಫಿಟ್ ಆರ್ ಲಾಸ್. ಅಂಡರ್ಸ್ಟ್ಯಾಂಡ್? ಎಕ್ಸಾಂಪಲ್. ಲುಕ್ ಅಟ್ ದಿ ಎಕ್ಸಾಂಪಲ್. ಎಕ್ಸಾಂಪಲ್ ಹಂಗೆ ನೋಡ್ತಾ ಇರಿ, ಓದ್ತಾ ಇರಿ. X Limited was formed on 1/4/2012 to take over the business of Y Limited from 1/4/2012. The year ended on 31/3/2012. Calculate the pre and post incorporation period. ಈಗ ಕಂಡಿಡ್ವಲ್ಲ, ಈಗ ನಾವೇ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ ಅದೇ ಪೀರಿಯಡ್ 3:9. ನೋಡಿ, ಕಂಪನಿ ಫಾರ್ಮ್ ಆಗಿದ್ದು 1/4/2012 ಅಲ್ಲಿ, ಅಂದ್ರೆ ರಿಜಿಸ್ಟ್ರೇಷನ್ ಆಗಿದ್ದು. ವೈ ಕಂಪನಿಯನ್ನ ಕೊಂಡ್ಕೊಂಡಿದ್ದು 1/1/2012 ಇಯರ್ ಎಂಡ್ ಆಗೋದು 31/3/2013 ಅಂತ ಬರ್ಬೇಕಿತ್ತು. ಇಲ್ಲಿ ಮಿಸ್ಟೇಕ್ ಆಗಿದೆ. ಇಲ್ಲಿ 2013 ಅಂತ. Calculate the pre and post incorporation period. So here business was taken over on 1/1/2012, incorporated on 1/4/2012. Therefore pre incorporation period January, February, March. ಅಲ್ಲಿಗೆ ಎಷ್ಟಾಯ್ತು? How many months? ಎಷ್ಟು? 3 months. The period between the business taken over and the incorporated. Andre this is the time between the 1/1/2012 to 1/4/2012. So from year to year is 3 months. Alva? 3 months. 3 months is the pre-incorporation period, and post-incorporation period is April to December. That is 9 months. Understand? ಅರ್ಥ ಆಯ್ತಾ? ಎಕ್ಸಾಂಪಲ್ ಇನ್ನೊಂದ್ಸರಿ ಅಬ್ಸರ್ವ್ ಮಾಡಿ. ಯಾಕಂದ್ರೆ
ಇಲ್ಲಿ ಕೆಲವು ರೇಷಿಯೋಸ್ ಬರುತ್ತೆ ಆ ರೇಷಿಯೋಸ್ ದೋಸ್ ರೇಷಿಯೋಸ್ ಆರ್ ವೆರಿ ಇಂಪಾರ್ಟೆಂಟ್. ಅವು ಗೊತ್ತಿದ್ರೆ ಮಾತ್ರ ನಾವು ಪ್ರೀ ಇನ್ಕಾರ್ಪೊರೇಷನ್ ಪ್ರಾಫಿಟ್ ಮತ್ತೆ ಪೋಸ್ಟ್ ಇನ್ಕಾರ್ಪೊರೇಷನ್ ಪ್ರಾಫಿಟ್ ಅನ್ನ ಕರೆಕ್ಟ್ ಆಗಿ ಮೆಜರ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹಂಗಾಗಿ ಅವುಗಳನ್ನ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಬೇಕು. ಸೊ ಇಲ್ಲಿ ನೋಡಿ ಟೈಮ್ ಏನ್ ಬಂತು, 3 months 9 months 3:9 ಅಂತ ಮಾಡ್ತೀವಿ. ಏನಾಗುತ್ತೆ ಟೈಮ್ ರೇಷಿಯೋ ಎಷ್ಟಾಗುತ್ತೆ 3:9 ಅಥವಾ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ 1:3 ಆಗ್ತದೆ. ನೆಕ್ಸ್ಟ್ ಪ್ರೀ ಇನ್ಕಾರ್ಪೊರೇಷನ್ ಅಂಡ್ ಪೋಸ್ಟ್ ಇನ್ಕಾರ್ಪೊರೇಷನ್ ಪ್ರಾಫಿಟ್. ಆಗ್ಲೇ ಹೇಳಿದ್ನಲ್ವಾ, ಪ್ರೀ ಇನ್ಕಾರ್ಪೊರೇಷನ್ ಪ್ರಾಫಿಟ್ ಏನಾದ್ರು ಬಂದ್ರೆ ಅದನ್ನ ನಾವೇನಂತ ಟ್ರೀಟ್ ಮಾಡಬೇಕು, ಕರ್ಸರ್ ನೋಡಿ, ಕ್ಯಾಪಿಟಲ್ ರಿಸರ್ವ್ ಅಥವಾ ಕ್ಯಾಪಿಟಲ್ ಪ್ರಾಫಿಟ್ ಅಂಡ್ ಇಟ್ಸ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಸರ್ವ್. ಅದನ್ನೆಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ, ಕ್ಯಾಪಿಟಲ್ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಅಕಸ್ಮಾತ್ ಲಾಸ್ ಬಂದ್ರೆ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ, ಎಲ್ಲಿಗೆ, ಗುಡ್ ವಿಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅದೇ ರೀತಿ ಪ್ರಾಫಿಟ್ ಅಂಡ್ ಲಾಸ್ ಅರ್ನ್ಡ್ ಬೈ ದಿ ಕಂಪನಿ ಆಫ್ಟರ್ ದಿ ಇನ್ಕಾರ್ಪೊರೇಷನ್, ದಟ್ ಈಸ್ ರೆವಿನ್ಯೂ ಪ್ರಾಫಿಟ್ ಅಥವಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಆ ಪ್ರಾಫಿಟ್ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ. ಅರ್ಥ ಆಯ್ತಾ? ಓಕೆ, ಹಂಗಾದ್ರೆ ವಾಟ್ ಡು ಯು ಮೀನ್ ಬೈ ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್? What is profit prior to incorporation? It is the profit or loss suffered during the period before incorporation. ಇನ್ಕಾರ್ಪೊರೇಷನ್ ಅಂದ್ರೆ ಕಂಪನಿ ನೋಂದಣಿ ಆಗೋದಕ್ಕಿಂತ ಮುಂಚಿತವಾಗಿ ಗಳಿಸಿದ ಪ್ರಾಫಿಟ್ ಅನ್ನ ಅಥವಾ ನಷ್ಟವನ್ನ ನಾವೇಂತ ಕರಿತೇವೆ, ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್ ಅಂತ ಕರಿತೇವೆ. ಅರ್ಥ ಆಯ್ತಾ? ನೆಕ್ಸ್ಟ್, ಸ್ಟೆಪ್ಸ್ ಟು ಡಿಟರ್ಮಿನ್ ದಿ ಪ್ರೀ ಇನ್ಕಾರ್ಪೊರೇಷನ್ ಪ್ರಾಫಿಟ್ ಆರ್ ಲಾಸ್. ಸ್ಟೆಪ್ಸ್ ಏನ್ ಸ್ಟೆಪ್ಸ್? ಫಸ್ಟ್ ಏನ್ ಮಾಡಬೇಕು, ಪ್ರಿಪೇರ್ ಎ ಟ್ರೇಡಿಂಗ್ ಅಕೌಂಟ್ ಫಾರ್ ದಿ ಹೋಲ್ ಪೀರಿಯಡ್ಗೆ ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕು. ಇದನ್ನ ಆಲ್ರೆಡಿ ನಮ್ಗೆ ಪ್ರಾಬ್ಲಮ್ ಅಲ್ಲೇ ಕೊಟ್ಟಿರ್ತಾನೆ, ನಾವು ಹೋಲ್ ಪೀರಿಯಡ್ಗೆ ಟ್ರೇಡಿಂಗ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಅವನೇ ಕೊಟ್ಟಿರ್ತಾನೆ. ನೆಕ್ಸ್ಟ್, ಕ್ಯಾಲ್ಕುಲೇಟ್ ದಿ ಟೈಮ್ ರೇಷಿಯೋ ಅಂಡ್ ಸೇಲ್ಸ್ ರೇಷಿಯೋ ಅಂಡ್ ಅದರ್ ರಿಕ್ವೈರ್ಡ್ ರೇಷಿಯೋಸ್. ಏನಕ್ಕೆ, ಆ ರೇಷಿಯೋಸ್ ಏನಕ್ಕೆ ಕ್ಯಾಲ್ಕುಲೇಟ್ ಮಾಡ್ಕೊತೀವಿ, ಅದಕ್ಕೆ ಕೆಲವು ಬೇಸಿಸ್ ಇದೆ. ಆ ಬೇಸಿಸ್ ಏನು ಅಂತ ನೋಡೋಣ, ತೋರಿಸ್ತೇನೆ ನಿಮ್ಗೆ. ಅನಿಸಿದೆಯಾ? ಓಕೆ, ನೋಡಿ, ಬೇಸಿಸ್ ಆಫ್ ಅಪೋರ್ಷನ್ಮೆಂಟ್. ದಿಸ್ ಇಸ್ ದಿ ರೇಷಿಯೋಸ್ ಅನ್ನ ಕಂಡುಹಿಡಿಬೇಕಾಗ್ತದೆ. ನಮ್ಗೆ ಹಲವಾರು ರೇಷಿಯೋಸ್ ಬೇಕು. ಯಾಕೆ ಅಂದ್ರೆ ಪ್ರೀ ಇನ್ಕಾರ್ಪೊರೇಷನ್ ಮತ್ತೆ ಪೋಸ್ಟ್ ಇನ್ಕಾರ್ಪೊರೇಷನ್ ಪ್ರಾಫಿಟ್ ಅನ್ನ ಕಂಡುಹಿಡಿಯಲಿಕ್ಕೆ, ಅಂದ್ರೆ ನೋಂದಣಿ ಆಗೋದಕ್ಕಿಂತ ಮುಂಚಿತವಾಗಿ ಪ್ರಾಫಿಟ್ ಏನ್ ಬಂತು, ನೋಂದಣಿ ಮೇಲೆ ಎಷ್ಟು ಪ್ರಾಫಿಟ್ ಬಂತು ಅನ್ನೋದನ್ನ ಕಂಡುಹಿಡಿಯಲಿಕ್ಕೆ ಕೆಲವೊಂದು ರೇಷಿಯೋಸ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಆ ರೇಷಿಯೋಸ್ ಯಾವ್ಯಾವ್ದು ಅಂದ್ರೆ, ನಂಬರ್ 1 ಸೇಲ್ಸ್ ರೇಷಿಯೋ. ಯಾವಾಗ ಏನೇನು ಇದ್ರೊಳಗೆ ಈ ರೇಷಿಯೋಸ್ ನ ಏನೇನು ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ಬಳಸ್ತೀವಿ ಅಂದ್ರೆ, ಗ್ರಾಸ್ ಪ್ರಾಫಿಟ್ ಅಥವಾ ಗ್ರಾಸ್ ಲಾಸ್ ಬಂದಾಗ, ಗ್ರಾಸ್ ಪ್ರಾಫಿಟ್ ಆರ್ ಗ್ರಾಸ್ ಲಾಸ್ ಬಂದಾಗ ಯಾವ ರೇಷಿಯೋ ಮೇಲೆ ಅನಿಸ್ತೀವಿ, ಯಾವ ರೇಷಿಯೋ, ಸೇಲ್ಸ್ ರೇಷಿಯೋ ಅಥವಾ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ರೇಷಿಯೋ, COGS ರೇಷಿಯೋ ಅಂತ ಹೇಳ್ರಿ. ಹೌದು, ನೀರು 2 minutes ನೀರು ಗೊತ್ತಿಲ್ಲ.
ಸೊ ಸಿಒಜಿಎಸ್ ರೇಷಿಯೋ ಅಥವಾ ಅದು ಇಲ್ಲ ಅಂದಾಗ ನಾವೇನ್ ಯಾವ ರೇಷಿಯೋ ಯಾವ ರೇಷಿಯೋ ಮೇಲೆ ಅಂತೀವಿ? ಟೈಮ್ ರೇಷಿಯೋ. ಅರ್ಥ ಆಯ್ತಾ? ಗ್ರಾಸ್ ಪ್ರಾಫಿಟ್ ಅಥವಾ ಗ್ರಾಸ್ ಲಾಸ್ ಅನ್ನ ಸೇಲ್ಸ್ ರೇಷಿಯೋ ಮೇಲೆ ಅಂತೀವಿ. ಅದಿಲ್ಲ ಅಂದ್ರೆ ಸಿಒಜಿಎಸ್ ರೇಷಿಯೋ ಮೇಲೆ ಅಂತೀವಿ. ಅದು ಇಲ್ಲ ಅಂದ್ರೆ ಟೈಮ್ ರೇಷಿಯೋ ಮೇಲೆ ಅನ್ಸ್ತೇವೆ. ಗ್ರಾಸ್ ಲಾಸು ಅಥವಾ ಔಟ್ವರ್ಡ್ ಅಂಡ್ ಸೆಲ್ಲಿಂಗ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್, ಕಮಿಷನ್ ಟು ಸೆಲ್ಲಿಂಗ್ ಏಜೆಂಟು, ಟ್ರಾವೆಲಿಂಗ್ ಏಜೆಂಟ್, ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್, ಬ್ಯಾಡ್ ಡೆಟ್ಸು, ಬ್ರೋಕರೇಜು, ಸೇಲ್ಸ್ ಪ್ರಮೋಷನ್, ಇಷ್ಟನ್ನು ನಾವ್ ಯಾವ್ರ ಮೇಲೆ ಅನ್ಸ್ತೀವಿ? ಯಾವುದು? ಸೇಲ್ಸ್ ರೇಷಿಯೋ. ಯಾವ ರೇಷಿಯೋ? ಸೇಲ್ಸ್ ರೇಷಿಯೋ. ಸೇಲ್ಸ್ ರೇಷಿಯೋ ಮೇಲೆ ಅನ್ಸ್ತೇವೆ. ಎರಡನೇ ರೇಷಿಯೋ ಫಿಕ್ಸ್ಡ್ ಕಾಮನ್ ಚಾರ್ಜಸ್ ಲೈಕ್ ಸ್ಯಾಲರಿ, ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್, ರೆಂಟು, ರೇಟ್ಸು, ಟ್ಯಾಕ್ಸಸ್ಸು, ಪ್ರಿಂಟಿಂಗು, ಸ್ಟೇಷನರಿ, ಟೆಲಿಫೋನ್, ಟೆಲಿಗ್ರಾಮ್, ಪೋಸ್ಟೇಜ್, ಡಿಪ್ರಿಷಿಯೇಷನ್, ಮಿಷಲೇನಿಯಸ್ ಎಕ್ಸ್ಪೆನ್ಸಸ್, ಇಷ್ಟನ್ನು ಯಾವ್ದ ಮೇಲೆ? ಟೈಮ್ ರೇಷಿಯೋ. ಈಗ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಲ್ವಾ? ಈಗ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ 3:9, ದಟ್ ಈಸ್ ದಿ ಟೈಮ್ ರೇಷಿಯೋ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ expenses exclusively related to pre-incorporation period. Expenses exclusively relating to pre-incorporation period, that is interest on vendors capital. For example, interest on vendors capital. So ಇದನ್ನ ಪ್ರೀ ಇನ್ಕಾರ್ಪೊರೇಷನ್ ಗೆ ಮಾತ್ರ ಆಗ್ತವೆ. ಪ್ರೀ ಇನ್ಕಾರ್ಪೊರೇಷನ್ ಅಂದ್ರೆ ನೋಂದಣಿಗಿಂತ ಮುಂಚೆ ಇರುತ್ತಲ್ವಾ, ಆ ಪ್ರಾಫಿಟ್ ಗೆ ಇದು ಈ ಎಕ್ಸ್ಪೆನ್ಸಸ್ ನ ಚಾರ್ಜ್ ಮಾಡ್ತೇವೆ. ಯಾವ ಚಾರ್ಜಸ್? ಇಂಟ್ರೆಸ್ಟ್ ಆನ್ ವೆಂಡರ್ಸ್ ಕ್ಯಾಪಿಟಲ್. ಇಟ್ ಈಸ್ ಪ್ಯೂರ್ಲಿ ಡಿಸ್ಟ್ರಿಬ್ಯೂಟೆಡ್ ಆನ್ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್. ನೆಕ್ಸ್ಟ್ ಎಕ್ಸ್ಪೆನ್ಸಸ್. ಅರ್ಥ ಆಯ್ತಾ ಏನು ಅಂತ? ಅರ್ಥ ಆಗ್ಲಿಲ್ವಾ ಕೇಳಿ, ಅರ್ಥ ಆಗಿದ್ರೆ ಹ್ಞೂ ಅಂತ. ನೀವು ಸುಮ್ಮನೆ ಇದ್ರೆ ನನ್ಗೆ ಹೆಂಗ್ ಗೊತ್ತಾಗಬೇಕು? ಹಲೋ ಹಲೋ, ಆರ್ ಯು ದೇರ್? ವೆಂಡರ್ಸ್ ಇಂಟ್ರೆಸ್ಟ್ ಆನ್ ವೆಂಡರ್ಸ್ ಕ್ಯಾಪಿಟಲ್ ಅಂದ್ರೆ ಈಗ ನಮಗೆ ಬಿಸ್ನೆಸ್ ಸೇಲ್ ಮಾಡಿರ್ತಾರಲ್ವಾ, ಎ ಫರ್ಮ್ನವರು ಕಂಪ್ನಿಗೆ ಸೇಲ್ ಮಾಡಿದಾರಲ್ವಾ, ಅವ್ರ ಕ್ಯಾಪಿಟಲ್ ಕೊಟ್ರಲ್ಲ, ಅವ್ರ ಕ್ಯಾಪಿಟಲ್ಗೆ ಇಂಟ್ರೆಸ್ಟ್ ಕೊಡ್ಬೇಕಲ್ಲ. ಆ ಕ್ಯಾಪಿಟಲ್ ಹಂಗೆ ಉಳಿಸ್ಕೊಂಡಿರ್ತೀವಿ, ಅದ್ರ ಮೇಲೆ ಇಂಟ್ರೆಸ್ಟ್ ಕೊಡ್ಬೇಕಲ್ಲ. ಆ ಇಂಟ್ರೆಸ್ಟ್ ಅನ್ನ ಪ್ರೀ ಇನ್ಕಾರ್ಪೊರೇಷನ್ ಮಾತ್ರ ಹಾಕ್ತಿವಿ, 9 months ಹಾಕಲ್ಲ. ಫಸ್ಟ್ 3 months ಇರುತ್ತಲ್ವಾ, ಆ ಪ್ರಾಫಿಟ್ಗೆ ಅಂದ್ರೆ ಕ್ಯಾಪಿಟಲ್ ಪ್ರಾಫಿಟ್ ಮಾತ್ರ ಚಾರ್ಜ್ ಮಾಡ್ತೀವಿ ಇದನ್ನ. ಅರ್ಥ ಆಯ್ತಲ್ಲ? ಅದಕ್ಕೆ ನಾವು ಎಂತ ಕರಿತೇವೆ? ಪ್ರೀ. ಪ್ರೀ ಪೋಸ್ಟ್ ನೆನಪಿರ್ಲಿ. ಪ್ರೀ ಅಂದ್ರೆ ಮುಂಚೆ, ಅಂದ್ರೆ ನೋಂದಣಿಗಿಂತ ಮುಂಚೆ. ಪೋಸ್ಟ್ ಅಂದ್ರೆ ನೋಂದಣಿ ನಂತರದ ಅವಧಿ. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಎಕ್ಸ್ಕ್ಲೂಸಿವ್ಲಿ ರಿಲೇಟಿಂಗ್ ಟು ಪೋಸ್ಟ್ ಇನ್ಕಾರ್ಪೊರೇಷನ್. ಪೋಸ್ಟ್ ಇನ್ಕಾರ್ಪೊರೇಷನ್ ಇಂದ ಸಂಬಂಧಪಟ್ಟಂತ ಎಕ್ಸ್ಪೆನ್ಸಸ್ ಯಾವ್ಯಾವುದು? ಫಾರ್ಮೇಶನ್ ಎಕ್ಸ್ಪೆನ್ಸಸ್ ಅಂದ್ರೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂತ. ಫಾರ್ಮೇಶನ್ ಎಕ್ಸ್ಪೆನ್ಸಸ್ ಅಂದ್ರೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ಹಂಗೆ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್, ಡೈರೆಕ್ಟರ್ ಫೀಸ್, ಡೈರೆಕ್ಟರ್ ರೆಮ್ಯುನರೇಷನ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಶೇರ್ಸ್ ಇಶ್ಯೂ ಎಕ್ಸ್ಪೆನ್ಸಸ್, ಅಂಡರ್ ರೈಟಿಂಗ್ ಕಮಿಷನ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಸೆಕ್ಯೂರಿಟೀಸ್. ಇಷ್ಟು ಎಕ್ಸ್ಪೆಂಡಿಚರ್ ಅನ್ನ ಯಾವ್ದಕ್ಕೆ ಅನ್ಸ್ತೀವಿ? ಯಾವ್ದು ಅಂದ್ರೆ ನೋಂದಣಿ ನಂತರದ ಅವಧಿ. ನೋಂದಣಿಯ ನಂತರದ ಅವಧಿಯನ್ನು ನಾವೇಂತ ಕರಿತೇವೆ? ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂತ ಕರಿತೇವೆ. ಸೊ ಆ ಪೀರಿಯಡ್ಗೆ ಮಾತ್ರ ಇಂಥ ಒಂದು ಎಕ್ಸ್ಪೆಂಡಿಚರ್ ಅನ್ನ ಚಾರ್ಜ್ ಮಾಡ್ತೇವೆ. ಅರ್ಥ ಆಯ್ತಲ್ಲ? ಓಕೆ, ನೆಕ್ಸ್ಟ್ audit fees. Company audit under the Companies Act, that is to be transferred to charged to post incorporation period. ಗೊತ್ತಾಯ್ತಲ್ಲ? ಕಂಪನಿ ಆಡಿಟ್ ಆಗಿದ್ರೆ ಪೋಸ್ಟ್ ಇನ್ಕಾರ್ಪೊರೇಷನ್, ಟ್ಯಾಕ್ಸ್ ಆಡಿಟ್ ಆಗಿದ್ರೆ
ಸೇಲ್ಸ್ ರೇಷಿಯೋ. ಟ್ಯಾಕ್ಸ್ ಆಡಿಟ್ ಆಗಿದ್ರೆ ಯಾವ ರೇಷಿಯೋ? ಆನ್ ದ ಬೇಸ್ ಆಫ್ ಟರ್ನ್ ಓವರ್ ಅಂದ್ರೆ ಸೇಲ್ಸ್ ರೇಷಿಯೋ ಅಂತ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಪಿಸಿ. ಪಿಸಿ ಟು ವೆಂಡರ್, ಪರ್ಚೇಸ್ ಕನ್ಸಿಡರೇಷನ್ ಅಂದ್ರೆ ಬಿಸ್ನೆಸ್ ಪರ್ಚೇಸ್ ಮಾಡಿದಾಗ ಪಿಸಿ ಕೊಡ್ಬೇಕಾಗತ್ತೆ, ಅದ್ರ ಮೇಲೆ ಇಂಟ್ರೆಸ್ಟ್ ಏನಾದ್ರು ಚಾರ್ಜ್ ಮಾಡಿದ್ರೆ ಫಾರ್ ದಿ ಪೀರಿಯಡ್ ಫ್ರಮ್ ದಿ ಡೇಟ್ ಆಫ್ ಅಕ್ವಿಷನ್ ಆಫ್ ದಿ ಬಿಸ್ನೆಸ್ ಟು ದಿ ಡೇಟ್ ಆಫ್ ಇನ್ಕಾರ್ಪೊರೇಷನ್, ಪ್ರೀ ಇನ್ಕಾರ್ಪೊರೇಷನ್, ಫ್ರಮ್ ದಿ ಡೇಟ್ ಆಫ್ ಇನ್ಕಾರ್ಪೊರೇಷನ್, ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ಗೆ. ಈ ಟೇಬಲ್ ಏನಿದೆಯಲ್ಲ ಇದು, ದಿಸ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್. ನಾ ಇದನ್ನ ನಿಮ್ಗೆ ಕಳಿಸ್ತೇನೆ. ಈ ಬೇಸಿಸ್ ಆಫ್ ಅಪೋರ್ಷನ್ಮೆಂಟ್ ಅನ್ನ ಕ್ಲೀನ್ ಆಗಿ ರೆಕಾರ್ಡ್ ಮಾಡ್ಕೊಳ್ಳಿ. ಇಲ್ಲಿ ಏನಾದ್ರು ಡೌಟ್ ಇದ್ರೆ ಕ್ಲಾರಿಫೈ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಈ ಟೇಬಲ್ ನೀವು ಕರೆಕ್ಟ್ ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ಇಟ್ ಈಸ್ ವೆರಿ ಈಸಿ ಟು ಕ್ಯಾಲ್ಕುಲೇಟ್ ದಿ ಪ್ರೀ ಇನ್ಕಾರ್ಪೊರೇಷನ್ ಪ್ರಾಫಿಟ್ ಅಂಡ್ ಪೋಸ್ಟ್ ಇನ್ಕಾರ್ಪೊರೇಷನ್ ಪ್ರಾಫಿಟ್. ಸೊ ಇಷ್ಟು ಥಿಯರಿಟಿಕಲ್ ಬ್ಯಾಕ್ಗ್ರೌಂಡ್. ಏನು? ಇಷ್ಟು ಥಿಯರಿ. ಅರ್ಥ ಆಯ್ತಾ? ವಾಟ್ ಈಸ್ ಪ್ರೀ ಇನ್ಕಾರ್ಪೊರೇಷನ್ ಪ್ರಾಫಿಟ್? ದಟ್ ಮೀನ್ಸ್ ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್ ಅಂದ್ರೆ ಬೇಗ ಹೇಳಿ, ಯಾರಾದ್ರೂ ಹೇಳಿ 2 ಸೆಂಟೆನ್ಸ್ ಅಲ್ಲಿ. ಓಕೆ, ರೈಟ್. ವಾಟ್ ಈಸ್ ಟೈಮ್ ರೇಷಿಯೋ? ದ ಪೀರಿಯಡ್ ಆಫ್ ಪ್ರೀ ಇನ್ಕಾರ್ಪೊರೇಷನ್ ಅಂಡ್ ಪೀರಿಯಡ್ ಆಫ್ ಪೋಸ್ಟ್ ಇನ್ಕಾರ್ಪೊರೇಷನ್ ಅಲ್ವಾ? ಎಂತ ಕರಿತೇವೆ ಇದನ್ನ? ಟೈಮ್ ರೇಷಿಯೋ ಅಂತ ಹೇಳ್ಬಿಟ್ಟು ಕರಿತೇವೆ. ಸೇಲ್ಸ್ ರೇಷಿಯೋ ಮೇಡಮ್ ಕ್ಲಾಸಲ್ಲಿ ಮಾಡ್ತೀನಿ ಕ್ಲಾಸಲ್ಲಿ. ಸೊ ರಿಜಿಸ್ಟ್ರೇಷನ್ಗಿಂತ ಮುಂಚಿತವಾಗಿ ಇರ್ತಕ್ಕಂಥ ಡೇಟು ಪ್ರೀ ಇನ್ಕಾರ್ಪೊರೇಷನ್, ರಿಜಿಸ್ಟ್ರೇಷನ್ ಆದ ನಂತರ ಆದಂತ ಟೈಮ್ ಏನಿದೆ ಅದು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್. ಹಾಗೆ ಸೇಲ್ಸ್ ರೇಷಿಯೋ ಅಂದ್ರೆ ಪ್ರೀ ಇನ್ಕಾರ್ಪೊರೇಷನ್ ಅಲ್ಲಿ ಎಷ್ಟು ಸೇಲ್ಸ್ ಆಯ್ತು ಆ ಅಮೌಂಟ್, ಪೋಸ್ಟ್ ಇನ್ಕಾರ್ಪೊರೇಷನ್ ಅಲ್ಲಿ ಎಷ್ಟು ಸೇಲ್ಸ್ ಆಗುತ್ತೆ ಆ ಅಮೌಂಟ್. ಫಾರ್ ಎಕ್ಸಾಂಪಲ್ 3 ತಿಂಗಳಲ್ಲಿ 60,000 ರೂಪಾಯಿ ಗೂಡ್ಸು ಸೇಲ್ ಆಗಿದ್ರೆ ಅಲ್ಲಿಗೆ 60,000 ಅಂತ ಹಾಕತ್ತೀವಿ. 9 ತಿಂಗಳಲ್ಲಿ 1 ಲಕ್ಷ ಗೂಡ್ಸು ಸೇಲ್ ಆಗಿದ್ರೆ 1 ಲಕ್ಷ ಅಂತ ಹಾಕತ್ತೀವಿ. ಅಲ್ಲಿಗೆ ಸೇಲ್ಸ್ ರೇಷಿಯೋ ಏನಾಗುತ್ತೆ? 6:10 ಆಗುತ್ತೆ. ಆಯ್ತು, ಅರ್ಥ ಆಯ್ತಾ? ಹಲೋ, ಕೇಳಿಸ್ತಿದ್ಯಾ ಹೇಳೋದು ಅಲ್ಲಿ? ಓಕೆ, ಈಗ ಒಂದು ಸಿಂಪಲ್ ಪ್ರಾಬ್ಲಮ್ ನೋಡೋಣ. ಕ್ಯಾಲ್ಕುಲೇಷನ್ ಆಫ್ ಟೈಮ್ ರೇಷಿಯೋ ಅಂಡ್ ಸೇಲ್ಸ್ ರೇಷಿಯೋ ನೋಡೋಣವಾ? ಓಕೆ, look at the problem. Lion Limited was incorporated on 1/8/2001 to take over the running business of Mr. Happy with asset from 1/4/2010. The accounts of the company were closed on 31/3/2001. ಇದು 2002. The average monthly sales during the first 4 months of the year 2010 as 2001 and 2 was twice the average monthly sales during the each remaining 8 months. Calculate time ratio and sales ratio of pre and post incorporation period. ಇದು ಪ್ರಾಬ್ಲಮ್ ಅರ್ಥ ಆಯ್ತಾ? ಇದು ನೋಡ್ರಿ, ಇಲ್ಲಿ ಲಯನ್ ಲಿಮಿಟೆಡ್ ಇದು ಇನ್ಕಾರ್ಪೊರೇಷನ್ ಆಗಿದೆ ಯಾವಾಗ? 1/8/2001. ಯಾವಾಗ ಇನ್ಕಾರ್ಪೊರೇಷನ್ ಆಗಿದ್ದು? 1/8/2001. And take over the business, the running business of Mr. Happy with asset from 1/4/2001. So the business purchased on 1/4/2001, but it was incorporated on 1/8/2001. The account of the company were closed on 31/3/2002. This is the, from this to this is the pre-incorporation period, and this to this date is to be considered as post-incorporation period. Look at here, the time ratio
pre-incorporation period. Is it visible? Hello? ಕಾಣಿಸ್ತಿದ್ಯಾ ಅಂತ ಕೇಳಿದೆ. ಪ್ರಾಬ್ಲಮ್ ಅನ್ನ ನೋಡ್ಕೊಂಡಲ್ವಾ? ಪ್ರಾಬ್ಲಮ್ ಕಾಣಿಸ್ತಿಲ್ವಾ? ಪ್ರಾಬ್ಲಮ್ ಕಾಣಿಸ್ತಿಲ್ಲ. ಕಾಣಿಸ್ತಿದೆ ಅಂತಾರೆ, ಕಾಣಿಸ್ತಿಲ್ಲ ಅಂತಾರೆ. ನಾವು ಈಗ ನೋಡಿ, ಇನ್ನೊಂದ್ಸರಿ ಹೇಳ್ತೀನಿ. ಲಯನ್ ಲಿಮಿಟೆಡ್ ವಾಸ್ ಇನ್ಕಾರ್ಪೊರೇಟೆಡ್ ಆನ್, ನಾನು ನಿಮ್ಗೆ ನೋಟ್ಸ್ ಕಳಿಸ್ತೀನಿ, ಆಯ್ತಾ? ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ನೀವು ಅರ್ಥ ಮಾಡ್ಕೊಂಡು ಮನೇಲಿ ಒಂದ್ಸರಿ ವರ್ಕೌಟ್ ಮಾಡಿ, ನಿಮ್ಗೆ ಅರ್ಥ ಆಗ್ತದೆ. ಅರ್ಥ ಆಯ್ತಾ? ಇಲ್ಲಿ ಇಂಟು ಅನ್ನೋದನ್ನ 0 ಅಂತ ಇಟ್ಕೊಳ್ಳಿ. 2001 ಅರ್ಥ ಆಯ್ತಾ? ಓಕೆ 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 ಓಕೆ. ಈ ಪ್ರಾಬ್ಲಮ್ ಅರ್ಥ ಆಯ್ತಲ್ಲ? ಇದು ಪ್ರಾಬ್ಲಮ್ ಅರ್ಥ ಆಯ್ತಾ? ಇಲ್ಲಿಂದ ಇಲ್ಲಿಗೆ ಲಯನ್ ಲಿಮಿಟೆಡ್ ಇನ್ಕಾರ್ಪೊರೇಷನ್ ಅಂದ್ರೆ ನೋಂದಣಿ ಆಗೋದು 1/8/2001. ಇದು ಬಿಸ್ನೆಸ್ ಅನ್ನ ಪರ್ಚೇಸ್ ಮಾಡಿದ್ದು ಹ್ಯಾಪಿಯಿಂದ, ಮಿಸ್ಟರ್ ಹ್ಯಾಪಿಯಿಂದ ಬಿಸ್ನೆಸ್ ಪರ್ಚೇಸ್ ಮಾಡಿದ್ದು 1/4/2001. ಆ ಕಂಪನಿ ಅಕೌಂಟ್ ಕ್ಲೋಸ್ ಆಗೋದು 31/3/2012. ಅರ್ಥ ಆಯ್ತಲ್ಲ ಇಲ್ಲಿವರೆಗೂ? ಇಲ್ಲಿ ನೆಕ್ಸ್ಟ್ ಮಾಹಿತಿ ಕೊಡ್ತಾ ಹೋಗ್ತಾನೆ. ದಿ ಅವರೇಜ್ ಮಂತ್ಲಿ ಸೇಲ್ಸ್ ಡ್ಯೂರಿಂಗ್ ದಿ ಫಸ್ಟ್ 4 months of the year 2011-12 was twice the average monthly sales during each of the remaining 8 months. First 4 months ಇದೆಯಲ್ವಾ, ಲಾಸ್ಟ್ 8 months ನ ಡಬಲ್ ಇರುತ್ತಂತೆ. ಏನು ಸೇಲ್ಸ್? ಗೊತ್ತಾಯ್ತಲ್ಲ? ನೋಡಿ ಹೇಳ್ತಾನೆ, ಅವರೇಜ್ ಮಂತ್ಲಿ ಸೇಲ್ಸ್ ಡ್ಯೂರಿಂಗ್ ದಿ ಫಸ್ಟ್ 4 months ಆಫ್ ದಿ ಇಯರ್ ವಾಸ್ ಟ್ವೈಸ್. ಫಸ್ಟ್ 4 ತಿಂಗಳು ಇದೆಯಲ್ವಾ, 4 ತಿಂಗಳು ಡಬಲ್ ಇರುತ್ತಂತೆ ಸೇಲ್ಸ್. ಎಷ್ಟಕ್ಕಿಂತ ಡಬಲ್? ರಿಮೈನಿಂಗ್ ಪೀರಿಯಡ್ ಇನ್ನ 8 ಮಂತ್ ಅಲ್ಲಿ 1 ಯೂನಿಟ್ ಸೇಲ್ ಆದ್ರೆ ಫಸ್ಟ್ 4 months ಅಲ್ಲಿ 2 ಯೂನಿಟ್ ಸೇಲ್ ಆಗ್ತಿರುತ್ತೆ. ಅಂದ್ರೆ ಡಬಲ್, ಇಲ್ಲಿ 1 ಆಗಿದೆ, ಅಲ್ಲಿ 2 ಆಗ್ತಿರುತ್ತೆ. ಕ್ಯಾಲ್ಕುಲೇಟೆಡ್ ಟೈಮ್ ರೇಷಿಯೋ, ಸೇಲ್ಸ್ ರೇಷಿಯೋ ಪ್ರೀ ಅಂಡ್ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್. ಓಕೆ, ಸೊಲ್ಯೂಷನ್ ನೋಡಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಟೈಮ್ ರೇಷಿಯೋ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂದ್ರೆ 1/4/2001 to 1/8/2001 ಮಂತ್ಸ್ ಎಷ್ಟು? ಹಾಗೆ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂದ್ರೆ 1/8/2001 to 31/3/2002 is how much? ಅಲ್ಲಿಗೆ ಟೈಮ್ ರೇಷಿಯೋ ಇಸ್ 4:8. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 4 1 4 2 8, 4 1 4 4 2 8, 4 1 4, 4 2 8. So ratio, time ratio is 1:2. So this is the time ratio in this case. Is it clear? Is it clear to calculation of time ratio? There is no doubt in calculation of time ratio, right? If you have any doubt for calculation of time ratio, please raise your doubts. ಬಿಸ್ನೆಸ್ ಕೊಂಡ್ಕೊಂಡಾಗಿಂದ ನೋಡಮ್ಮ, ಪ್ರೀ ಇನ್ಕಾರ್ಪೊರೇಷನ್, ಪ್ರೀ ಅಂದ್ರೆ ನೋಂದಣಿಗಿಂತ ಮುಂಚೆ, ಪೋಸ್ಟ್ ಅಂದ್ರೆ ನೋಂದಣಿ ನಂತರ. ಅರ್ಥ ಆಯ್ತಲ್ಲ? ನೋಂದಣಿಗಿಂತ ಮುಂಚೆ ನೋಂದಣಿ ಆಗಿದೆ ಯಾವಾಗ ನೋಂದಣಿ ಆಗಿದ್ದು? 2001 ಅಲ್ಲಿ ಅಲ್ವಾ? ಬಿಸ್ನೆಸ್ ಕೊಂಡ್ಕೊಂಡಿದ್ದೆ ಯಾವಾಗ? ಈ ಡೇಟ್ ಇಂದ ಈ ಡೇಟ್ಗೆ, ಈ ಡೇಟ್ ಇಂದ ಹಿಡ್ಕೊಂಡು ಈ ಡೇಟ್ಗೆ ಎಷ್ಟು ತಿಂಗಳಾಗುತ್ತೆ? ಇದು ಪ್ರೀ ಇನ್ಕಾರ್ಪೊರೇಷನ್ ಅಂದ್ರೆ ನೋಂದಣಿಗಿಂತ ಮುಂಚೆ ಎಷ್ಟು ಮಂತ್ ಇತ್ತು? 4 ತಿಂಗಳು. ಪೋಸ್ಟ್ ಅಂದ್ರೆ ಪೋಸ್ಟ್ ಪೇಯ್ಡ್ ಅಂದ್ರೆ ನಂತರ. ನೋಂದಣಿ ಆದ್ಮೇಲೆ, ನೋಂದಣಿ ಆಗಿರೋದು 1/8/2001. ಅಕೌಂಟ್ಸ್ ಕ್ಲೋಸ್ ಆಗೋದು ಯಾವಾಗ? 31/2/2002 ನಲ್ಲಿ. ಇಲ್ಲಿಂದ ಇಲ್ಲಿಗೆ ಎಷ್ಟು ತಿಂಗಳಾಗುತ್ತೆ?
8 months. ಅಲ್ಲಿಗೆ ರೇಷಿಯೋ ಈಸ್ 4:8. 8 ಅಲ್ವಾ? ಸಿಂಪ್ಲಿಫೈ ಮಾಡಿದ್ರೆ ಎಷ್ಟಾಗುತ್ತೆ ಅದು? 4 4 8 ಅಲ್ವಾ? ಅಲ್ಲಿಗೆ 1:2 is the time ratio. Any doubt or calculation of time ratio here? ಕೇಳಿ, ಏನೋ ಡೌಟ್ ಇದ್ರೆ ಕೇಳಿ. ಸೇಲ್ಸ್ ರೇಷಿಯೋ ನೋಡೋಣ. ಓಕೆ ಓಕೆ, ಕಮ್ ಟು ದಿ ಸೇಲ್ಸ್ ರೇಷಿಯೋ. ಲುಕ್ ಹಿಯರ್, ಅವನು ಹೇಳ್ತಾನೆ ಫಸ್ಟ್ 4 ತಿಂಗಳು ಸೇಲ್ಸ್ ಡಬಲ್ ಇದ್ರೆ ನೆಕ್ಸ್ಟ್ 8 ಮಂತ್ಸ್ ಸೇಲ್ಸ್ ಸಿಂಗಲ್ ಇರುತ್ತೆ ಅಂತ ಅಲ್ವಾ? ಹೌದಾ? ಓಕೆ, ಫಸ್ಟ್ 4 ಮಂತ್ಸ್ ಅಂದ್ರೆ 4 ಇಂಟು 2 ಎಷ್ಟಾಗುತ್ತೆ? ಹಾಗೆ 8 ಇಂಟು 1 8. ಅಲ್ಲಿಗೆ 4 ಇಂಟು 2 8 ಇಯರ್, ಹಂಗೆ 8 ಇಂಟು 1 8. 8 is to 8, that is 1 is to 1. ಇದು ಅರ್ಥ ಆಯ್ತಾ ಸೇಲ್ಸ್ ರೇಷಿಯೋ ಹೆಂಗೆ ಅಂತ? ನೋಡಪ್ಪ, ಫಸ್ಟ್ 4 ತಿಂಗಳು ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ವರ್ಗು ಎಷ್ಟು ತಿಂಗಳು? ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಎಷ್ಟು ತಿಂಗಳು? 4. ಇಲ್ಲಿ 4 ಮಂತ್ ಹಾಕಬೇಕು. ಅರ್ಥ ಆಯ್ತಾ? ಆಮೇಲೆ ಇಂಟು 2 ಯಾಕೆ ಹಾಕೊಂಡ್ವಿ ಅಂದ್ರೆ ಡಬಲ್ ಅಂತ ಹೇಳಿದಾನ ಅವನು. ಫಸ್ಟ್ 4 ಮಂತ್ ಎಷ್ಟಿರುತ್ತೆ ಅಂತ ಹೇಳಿದಾನೆ? ಹಂಗಾಗಿ 2 ಅಂತ ಹಾಕೊಂಡಿದ್ದೀವಿ. ನೆಕ್ಸ್ಟ್ 8 ಮಂತ್ಸ್ ಅವ್ನು ಹೇಳ್ತಾನೆ ನೋಡಿ, ಇಲ್ಲಿ ಹೇಳ್ತಾನೆ ನೋಡಿ, ಇಲ್ಲಿ ಫಸ್ಟ್ 4 months of the year 2012 was twice the average monthly sales during the each of the remaining 8 months. ರಿಮೈನಿಂಗ್ 8 ಇನ್ 8 ಮಂತ್ ಇದೆಯಲ್ಲ, ಆ 8 ತಿಂಗಳು ಎಷ್ಟೆಷ್ಟು ಸಿಂಗಲ್ ಅಂತ. 8 ಇಂಟು 1 4 ಇಂಟು 2 is to 8 into 1. So 4 2s are 8, 8 1s are 8. ಅಲ್ಲಿಗೆ 8 8 ಅನ್ನ 8 ಇಂದಲೇ ಡಿವೈಡ್ ಮಾಡಿದ್ರೆ ಅಲ್ಲಿಗೆ ಎಷ್ಟು ಬರುತ್ತೆ ರೇಷಿಯೋ? 1:1. Still any doubt? Time ratio and sales ratio. ಇಲ್ಲಿ ಟೈಮ್ ರೇಷಿಯೋ ಅಲ್ಲಿ ಸೇಲ್ಸ್ ರೇಷಿಯೋ ಅಲ್ಲಿ ನಾವು ಪೋಸ್ಟ್ ಪೀರಿಯಡ್ ಪ್ರೀ ಪೀರಿಯಡ್ ಗೆ ಅಲಾಟ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ, ಫಸ್ಟ್ 3 ಮಂತ್ಸ್ ಡಬಲ್ ಇರುತ್ತೆ, ಇನ್ನು ಮಿಕ್ಕಿದ 9 ತಿಂಗಳು ಸಿಂಗಲ್ ಇರುತ್ತೆ ಅಂತ ನಾವೇನ್ ಮಾಡ್ಕೋಬೇಕು? ಇಲ್ಲಿ 3 ಇಂಟು 1 ಹಾಕೊಂಡು ಪ್ಲಸ್ 1 ಇಂಟು 3 ಇಂಟು 2 ಅಂತ ಹಾಕೊಂಡು ಪ್ಲಸ್ 1 ಇಂಟು 1 ಅಂತ ಹಾಕೊಂಡು ಮತ್ತೆ ಇಷ್ಟು 8 ಇಂಟು 1 ಅಂತ ಹಾಕಬೇಕು. ಅರ್ಥ ಆಯ್ತಲ್ಲ? ನಾವು ವಿ ಆರ್ ಆಲ್ವೇಸ್ ಡಿಪೆಂಡಿಂಗ್ ಅಪಾನ್ ದಿ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂಡ್ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್. ಈ 4 ಮಂತ್ಸ್ ಮತ್ತೆ 8 ಮಂತ್ಸ್ ಏನಿದೆಯಲ್ವಾ, ಅದ್ರ ಮೇಲೆ ಡಿಪೆಂಡ್ ಆಗ್ಬೇಕಾಗ್ತದೆ. ಅರ್ಥ ಆಯ್ತಾ? ಅಂದ್ರೆ ರಿಜಿಸ್ಟ್ರೇಷನ್ ಆಗೋದಕ್ಕಿಂತ ಮುಂಚಿತವಾಗಿ ಎಷ್ಟು ಸೇಲ್ಸ್ ಇತ್ತು, ರಿಜಿಸ್ಟ್ರೇಷನ್ ಆದ್ಮೇಲೆ ಎಷ್ಟು ಸೇಲ್ಸ್ ಆಯ್ತು. ಸೊ ಈ ಪ್ರಾಬ್ಲಮ್ ಅರ್ಥ ಆಯ್ತಲ್ವಾ? ಅಂತ ಪ್ರಾಬ್ಲಮ್ ನೋಡಿದಾಗ ನಿಮ್ಗೆ ಗೊತ್ತಾಗ್ತದೆ ಸೊಲ್ಯೂಷನ್ ಮಾಡಿದಾಗ. ಅರ್ಥ ಆಯ್ತಾ? ಹೀಗಾದ್ರೆ ಪ್ರೀ ಇನ್ಕಾರ್ಪೊರೇಷನ್ ಪ್ರಾಫಿಟ್ ಅನ್ನ ಏನಂತ ಟ್ರೀಟ್ ಮಾಡಬೇಕು? ಕ್ಯಾಪಿಟಲ್ ಲಾಸ್ ಆದ್ರೆ ಅಂತ ಟ್ರೀಟ್ ಮಾಡ್ತೀವಿ. ಅದೇ ಅಕ್ವೈಸೇಷನ್ ಅಕೌಂಟ್ ಅಥವಾ ಎಂತ ಗುಡ್ ವಿಲ್ ಅಕೌಂಟ್ ಅಂತ. ಓಕೆ, ಮಿಕ್ಕಿದ್ದೇನು ನೋಡಕ್ ಹೋಗ್ಬೇಡಿ. ನೆಕ್ಸ್ಟ್ ಎರಡನೇ ಪ್ರಾಬ್ಲಮ್ ನೋಡೋಣ. ಇದು ಡೈರೆಕ್ಟ್ ಆಗಿ ದೊಡ್ಡ ಪ್ರಾಬ್ಲಮ್ಗೆ ಬಂದಿದ್ದಾನೆ. 2 ಮಿನಿಟ್ಸ್. ಇನ್ನೊಂದು ಪ್ರಾಬ್ಲಮ್ ಹೇಳ ನಿಮ್ಗೆ, ನೀವು ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀರಾ? ಟೈಮ್ ರೇಷಿಯೋ ಮತ್ತೆ ಸೇಲ್ಸ್ ರೇಷಿಯೋ ಕಂಡುಹಿಡಿಯೋದು ಹೇಳ.
ರೈಟ್ ಡೌನ್. ನೀವು ಬರ್ಕೊಳ್ಳಿ, ಹೇಳ್ತೀನಿ, ಕ್ಯಾಲ್ಕುಲೇಟ್ ಮಾಡಿ ನನ್ಗೆ ಹೇಳಿ ಎಷ್ಟು ಅಂತ. ಗೊತ್ತಾಗ್ದಿರೋ ಸುಮ್ಮನೆ ಕೂತ್ರೆ ನಿಮ್ಗೆ ಲಾಸು, ನೀವೇ ಹೇಳ್ಬೇಕು ಏನು ಅಂತ. ಹೇಳ ಮಿಸ್ಟರ್ ಆರ್ ಲಿಮಿಟೆಡ್ ವಾಸ್ ಇನ್ಕಾರ್ಪೊರೇಟೆಡ್ ಆನ್ ಆರ್ ಲಿಮಿಟೆಡ್ ವಾಸ್ ಇನ್ಕಾರ್ಪೊರೇಟೆಡ್ ಆನ್ ಬರ್ಕೋತಾ ಇದ್ದೀರಾ? ಓಕೆ, ಆರ್ ಲಿಮಿಟೆಡ್ ವಾಸ್ ಇನ್ಕಾರ್ಪೊರೇಟೆಡ್ ಆನ್ 1/6/2020 1/6/2020 to take over the business of Mr. J with asset from assets from 1/1/2020 1/1/2020 1 ಸ್ಕ್ರೀನಲ್ಲಿ ಕಾಣಿಸ್ತಿಲ್ಲಮ್ಮ, ನಾನು ಹೇಳ್ತಾ ಇದ್ದೀನಿ ಬರ್ಕ. ಮಿಸ್ಟರ್ ಜೆ ಫ್ರಮ್ 1/1/2020 ಆಯ್ತಾ? The accounts of the company were closed on the accounts of the company were closed on the accounts of the company were closed on 31/12/2020 31/12/2020 Next para. The average monthly sales during the first 4 months of the year was of the year bracket ಅಲ್ಲಿ ಇದೆಯಲ್ಲ, ಅದನ್ನೇನು ಬರ್ಕೊಳಕ್ ಹೋಗ್ಬೇಡಿ. ನೋಡ್ತಿದ್ದೀರಾ? ಹಲೋ, ಬರ್ಕತಾ ಇದೀರಾ ಅಂದೆ? ಆಫ್ ದಿ ಇಯರ್ ಇಲ್ಲಿ ಬ್ರಾಕೆಟ್ ಅಲ್ಲಿ 2001-2 ಅಂತ ಇದೆಯಲ್ಲ, ಇದನ್ನೇ ಬರ್ಕೊಳಕ್ ಹೋಗ್ಬೇಡಿ. ಆಫ್ ದಿ ಇಯರ್ ವಾಸ್ twice the average monthly sales
monthly sales during each of the remaining 8 months. During each of the remaining 8 months. Next para. Calculate time ratio and sales ratio. Saku. Calculate time ratio and sales ratio. ಆಯ್ತಾ? ಓಕೆ. ನೋಂದಣಿ ಆಗೋದು 1/6/2020ರಲ್ಲಿ. ಆಯ್ತಾ? ಬಿಸ್ನೆಸ್ ಕೊಂಡ್ಕೊಂಡಿದ್ದು 1/1/2020ರಲ್ಲಿ. ಆಯ್ತಾ? ಅಕೌಂಟ್ ಕ್ಲೋಸ್ ಆಗ್ತಿರೋದು 31/12/2020ರಲ್ಲಿ. ಆಯ್ತಾ? ಫಸ್ಟ್ 4 ಮಂತ್ ಡಬಲ್ ಇರುತ್ತೆ ಸೇಲ್ಸ್, ನೆಕ್ಸ್ಟ್ 8 ಮಂತ್ಸ್ ಸಿಂಗಲ್ ಇರುತ್ತೆ. ಕ್ಲಿಯರ್? ಅರ್ಥ ಆಯ್ತೇನ್ರು? ರಾಂಗ್. ಟೈಮ್ ರೇಷಿಯೋ ಓಕೆ 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 ರೈಟ್. 10:7 ಅದು ರಾಂಗ್. ಅಲ್ಲ ಅಲ್ಲ, ರೆಡ್ಯೂಸ್ ಮಾಡಕ್ಕಾಗಲ್ಲ ಗೊತ್ತು, ಬಟ್ ನೀವು ಕ್ಯಾಲ್ಕುಲೇಷನ್ ತಪ್ಪು ಮಾಡಿದ್ರಿ. ಹೇಳ ಏನು ಅಂತ. 5:7 ಟೈಮ್ ರೇಷಿಯೋ ಇಸ್ ದಿ ರೈಟ್. ದರ್ ಈಸ್ ನೋ ಡೌಟ್. ಡೌಟೇ ಬೇಡ ನಿಮ್ಗೆ. ಟೈಮ್ ರೇಷಿಯೋ ಕರೆಕ್ಟ್ ಇದೆ. ಆದ್ರೆ ಎಲ್ಲ ಈಗ ರಿಕ್ವೆಸ್ಟ್ ಕಳಿಸಿದಾರೆ ಕ್ಲಾಸ್ಗೆ 2 ದಿನ ಆದ್ಮೇಲೆ. ಗ್ರೂಪ್ ಅಲ್ಲಿ ಇವರೆಲ್ಲ ಏನ್ ಮಾಡ್ತಿರ್ತಾರೆ? ಓಕೆ. ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಲುಕ್ ಅಟ್ ದಿ ಸ್ಕ್ರೀನ್. ಸ್ಕ್ರೀನ್ ನೋಡ್ತೀರಾ? ಸೊಲ್ಯೂಷನ್. ಟೈಮ್ ರೇಷಿಯೋ, ಕ್ಯಾಲ್ಕುಲೇಷನ್ ಆಫ್ ಟೈಮ್ ರೇಷಿಯೋ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ 1/1/2020 to 1/6/2020, 5 months. ಸರಿನಾ? ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ 1/6/2020 to 31/12/2020, 7 months. ಸರಿನಾ? Therefore, time ratio is 5:7. ಸಿಂಪ್ಲಿಫೈ ಮಾಡಕ್ಕಲ್ಲ, ಅದು ಅದೇ ಕ್ಲಿಯರ್ ಆಗಿದೆ. ಆಯ್ತಾ? ಓಕೆ. ಈಗ ಸೇಲ್ಸ್ ರೇಷಿಯೋ ಕಾನ್ಸಂಟ್ರೇಟ್ ಮಾಡಿ. ಹೇಳ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಕನ್ಫ್ಯೂಸ್ ಆದೇ ಆಗ್ತೀರಿ. ಓಕೆ, ಇದನ್ನ ನೋಡಕ್ ಹೋಗ್ಬೇಡಿ. ಸೇಲ್ಸ್ ರೇಷಿಯೋ ಎಕ್ಸ್ಪ್ಲನೇಷನ್ ಏನು ನೋಡಕ್ ಹೋಗ್ಬೇಡಿ, ಜಸ್ಟ್ ಕೇಳಿ. ಸೇಲ್ಸ್ ರೇಷಿಯೋ ಅಥವಾ ವೆಯ್ಟೆಡ್ ಸೇಲ್ಸ್ ರೇಷಿಯೋ ಈಕ್ವಲ್ 4:2. ಓಕೆನಾ? ಇಲ್ಲಿ ಪ್ಲಸ್ 1:1. 4:2, 1:1, 4:2 plus 1:1 is to 7:1. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. 4:2
ಆ, ಇಲ್ಲೇ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋದು ನೋಡಿ. ಅವನು ಹೇಳ್ತಾನೆ ಫಸ್ಟ್ 4 ಮಂತ್ಸ್ ಡಬಲ್ ಇರುತ್ತೆ, ಮಿಕ್ಕಿದ ಎಲ್ಲಾ ಮಂತ್ ಸಿಂಗಲ್ ಇರುತ್ತೆ. ಅಂದ್ರೆ ನಮ್ದು ಪೋಸ್ಟ್ ಪೀರಿಯಡ್ 5 ಮಂತ್ ತಾನೆ. ಅಲ್ಲಲ್ಲ ಅಲ್ಲಲ್ಲ, ಪ್ರೀ ಪೀರಿಯಡ್ 5 ತಿಂಗಳು ತಾನೆ, 5 ಮಂತ್ಸ್. ಓಕೆ, ಫಸ್ಟ್ 4 ಮಂತ್ಸ್ ಡಬಲ್ ಇರುತ್ತೆ, ಇನ್ನ 1 ಮಂತ್ ಸಿಂಗಲ್ ಇರುತ್ತೆ. ಹೆಂಗೆ? ಅವನೇ ಹೇಳ್ತಾನಲ್ಲ. ಅದೇ 5 ಇಂಟು 1 ಅಂತ ಹೆಂಗ್ ಆಗ್ತೀಯ? 1 ಅಷ್ಟೇ. ಇವಾಗ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ನೋಡಮ್ಮ, ಎಷ್ಟು ಹಿಂಡಿದ್ಯಮ್ಮ? 5 ಮಂತ್ ಏನಪ್ಪಾ, 5 ಮಂತ್ಸ್. ಇದರಲ್ಲಿ ಫಸ್ಟ್ 4 ಮಂತ್ಸ್ ದೇರ್ ವಿಲ್ ಬಿ ಎ ಡಬಲ್ ಆಫ್ ಸೇಲ್ಸ್. ಅಂದ್ರೆ 4 ಇಂಟು 2 ಆಗ್ತೀಯ. 2 ನಿಮಿಷ, ವೈಟ್ ಬೋರ್ಡ್ ಆನ್ ಮಾಡ್ಕೊತೀನಿ. ಓಕೆ, ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ನೋಡಿ. ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಎಷ್ಟು? 5 ಅಲ್ವಾ? ಪೋಸ್ಟ್ ಫಸ್ಟ್ 7 ಮಂತ್ಸ್ ಅಲ್ವಾ? ಅವನು ಹೇಳಿದ್ದಾನೆ. ಈಗ ಸೇಲ್ಸ್ ರೇಷಿಯೋ ನಮಗೆ ಬೇಕಿರೋದೇನು? ಓಕೆ, ಸೇಲ್ಸ್ ರೇಷಿಯೋ ಬೇಕಲ್ವಾ? ಸೇಲ್ಸ್ ರೇಷಿಯೋ ಫಸ್ಟ್ 4 ಮಂತ್ಸ್ ಎಷ್ಟಿದೆ ಅಂತ ಹೇಳ್ತಾನ ಅವನು? ವಯಸ್ಸು ಅಂತ ಹೇಳ್ತಾನಲ್ವಾ? ಅಂದ್ರೆ ಫಸ್ಟ್ 4 ಮಂತ್ಸ್ ಡಬಲ್. ಇನ್ನು ಎಷ್ಟು ತಿಂಗಳಿದೆ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಅಲ್ಲಿ? 1 ತಿಂಗಳಿದೆಯಲ್ವಾ? ಹ್ಮ್, 1 ಇಂಟು 1 ಅಲ್ವಾ? ಈಗ ಈಸ್ಟು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಎಷ್ಟು? 7 ಇಂಟು 1. 1. ಈಗ ನೋಡಿ, 4 ಎಷ್ಟಪ್ಪ? 8. 1 ಇಂಟು 1. 1 ಈಸ್ಟು 7 ಇಂಟು 1. 7. ಅಲ್ಲಿಗೆ 8 + 1 9 ಈಸ್ಟು 7 is what? ಅರ್ಥ ಆಯ್ತಾ ನಿಂಬಂತೇಳಿ? ಹ್ಮ್, ಹ್ಮ್. ಓಕೆ, ಓಕೆ, ಓಕೆ. ಕ್ಲಿಯರ್, ಕ್ಲಿಯರ್. ಈಗ ಫಸ್ಟ್ 4 ಮಂತ್ಸ್ ಡಬಲ್ ಇತ್ತು, ಹಂಗಾಗಿ 4 ಇಂಟು 2 ಹಾಕೊಂಡ್ವಿ. ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಇನ್ನೂ 1 ಮಂತ್ ಇದೆ ಅಲ್ವಾ? ಯಾಕೆಂದ್ರೆ ನಾವಿಲ್ಲಿ 5 ಮಂತ್ ಹಾಕೊಂಡಿದೀವಿ ನೋಡಿ. ಇಲ್ಲಿ 5 ಇರೋದ್ರಿಂದ ಇನ್ನೂ 1 ಮಂತ್ ಇದೆ. 1 ಮಂತ್ಗೆ 1 ಇಂಟು 1. ಅಲ್ಲಿಗೆ ಈ 1 ಮಂತ್ ಒಂದೊಂದು ಆಗ್ತಿದ್ರೆ ಇನ್ನ ಫಸ್ಟ್ 4 ಮಂತ್ ಡಬಲ್ ಡಬಲ್ ಆಗ್ತಿದೆ ಅಂತ ಅರ್ಥ. ಇನ್ನ ರಿಮೈನಿಂಗ್ 7 ಮಂತ್ಸ್ ಸಿಂಗಲ್ ಸಿಂಗಲ್ ಸೇಲ್ ಆಗ್ತಿದೆ. ಅಲ್ಲಿಗೆ 4 ಇಂಟು 2 ಇವೆರಡನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು ಸಪರೇಟ್ ಆಗಿ. 4 ಇಂಟು 2 8. ಹಂಗೆ 1 ಇಂಟು 1 ಪ್ಲಸ್ ಹಂಗೆ ಹಾಕೊಂಡು 1 ಇಂಟು 1 1 ಹಾಕೋಬೇಕು. ಮಿಕ್ಕಿದ್ದು 7 ಇಂಟು 1. 7 ಇಂಟು 1 7. ಅಲ್ಲಿಗೆ 4 ಇಂಟು 2 8. 1 ಇಂಟು 1 1. 8 + 1 ಈಸ್ 9 ಅಲ್ವಾ? ಆಮೇಲೆ 7 ಇಂಟು 1 7. 7 ಈಸ್ 7. ಸೊ ದ ರೇಷಿಯೋ ಆಫ್ ಯಾವುದು? ಯಾವ ರೇಷಿಯೋ? ಎಸ್ ಆರ್ ಈಸ್ 9:7. ಕ್ಲಿಯರ್? ಅಲ್ಲಿಗೆ ನಿಮ್ಗೆ ಟೈಮ್ ರೇಷಿಯೋ, ಸೇಲ್ಸ್ ರೇಷಿಯೋ ಕ್ಯಾಲ್ಕುಲೇಟ್
ಕ್ಯಾಲ್ಕುಲೇಟ್ ಮಾಡೋದ್ರಲ್ಲಿ ಏನು ಡೌಟ್ ಇಲ್ಲ ಅಲ್ವಾ? ಇನ್ನೊಂದು ಪ್ರಾಬ್ಲಮ್ ಕೊಡ್ಲಾ? ಮಾಡ್ತೀರಾ? ಓಕೆ, ಬರ್ಕೊಳ್ಳಿ, ಡಿಸ್ಪ್ಲೇ ಮೇಲೆ ಕಾಣಿಸುತ್ತೆ, ಬರ್ಕೊಳ್ಳಿ. ಬರ್ಕೋಬೇಡಿ. ಹೇಳ್ದೆ ಬರ್ಕೊಳ್ಳಿ. ಹ, ಬರ್ಕೊಳ್ಳಿ. ಇದನ್ನೇ ಎಲ್ಲಿವರೆಗೂ ಗೊತ್ತಾ? ಹೇಳ್ತೀನಿ, ಬರ್ಕೊಂತೀರಾ? ನಾನೇ ಹೇಳ್ತೀನಿ. ಯಾಕಂದ್ರೆ ಸ್ವಲ್ಪ ಚೇಂಜಸ್ ಮಾಡಿ ಬರ್ತೀನಿ ಹಂಗಾಗಿ. ಓಕೆ, ರಾಮ್ ಉದ್ಯೋಗ್ ಲಿಮಿಟೆಡ್ ವಾಸ್, ಡಿಸ್ಪ್ಲೇ ನೋಡಕ್ ಹೋಗ್ಬೇಡಿ, ಡಿಸ್ಪ್ಲೇ ನನಗೆ ಮಾತ್ರ. ಓಕೆ, ರಾಮ್ ಉದ್ಯೋಗ್ ಲಿಮಿಟೆಡ್ ವಾಸ್, Ram Udyog Limited was incorporated on incorporated on ಈಗ ಓಕೆ, ಹೇಳ. Ram Udyog Limited was incorporated on Ram Udyog Limited was incorporated on August 1, 2020. August 1, 2020. ಕೇಳಿಸಿದ್ಯಾ? Okay. It had acquired it had acquired running business of Rama and Company, running business of Rama and Company with effect from April 1, 2020. April 1, 2020
ಕೇಳಿಸಿದ್ಯಾ? ಬರ್ಕತ್ತಿದ್ರಲ್ವಾ? April 1, 2020. The accounts of the company closed on the accounts of the company closed on 31st March 2021. 31st March 2021. Full stop. The sales per month in the first half year. The sales per month in the 31 March 2021. The sales per month in the first half year. The sales per month in the first half year, HALF, half year, first half year, were half of, were, or half of HALF, half of what they were in the later half year. What the sales per month in the first half year were of HALF of what they were in the what they were what they were in the later half year. Later half year. Next para. Calculate time ratio and sales ratio. Calculate time ratio and sales ratio. Time ratio. April, May, June, July. Sorry. Sales ratio. ತಪ್ಪು. ಅರ್ಧ ವರ್ಷ. ನೋಡಿ ಇಲ್ಲಿ ಉಲ್ಟಾ ಹಿಡಿದಾನೆ. ಮೊದಲ ಅರ್ಧ ವರ್ಷ ಒಂದಿದ್ರೆ ಎರಡನೇ ಅರ್ಧ ವರ್ಷ ಡಬಲ್ ಇರುತ್ತಂತೆ. ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಹೇಳಿದ್ಕು ಈ ಪ್ರಾಬ್ಲಮ್ ಅಲ್ಲಿ ಹೇಳಿದ್ಕು ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ. ಫಸ್ಟ್ ಹಾಫ್ ಇಯರ್ ವಾಸ್ ಹಾಫ್ ಆಫ್ ದಿ ವಾಟ್ ದೇ ವರ್ ಲೇಟರ್ ಇನ್ ಹಾಫ್ ಇಯರ್ ಅಂತ. ಅಂದ್ರೆ ಫಸ್ಟ್ ಹಾಫ್ ಇಯರ್ ಒಂದಿದ್ರೆ ಲೇಟರ್ ಹಾಫ್ ಇಯರ್ ಅಲ್ಲಿ ಡಬಲ್ ಇರುತ್ತೆ ಅಂತ. ಫಸ್ಟ್ ಹಾಫ್ ಇಯರ್ ಅಲ್ಲಿ 2 minutes. ಓಕೆ, ನಾನು ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ. ಆಕ್ಚುಲಿ ನನಗೂ ಆನ್ಸರ್ ಗೊತ್ತಿಲ್ಲ, ನಾನು ಸಾಲ್ಯೂಷನ್ ಮಾಡಿದ್ರೆ ನನಗೆ ಗೊತ್ತಾಗ್ತದೆ. ಆ ಒಂದು ಕಾರಣಕ್ಕೆ
ಎಷ್ಟು ಬಂತು 1:3, 1:4. There are many answers for single problem. Okay. ನಾನು ವೈಟ್ ಬೋರ್ಡ್ ಕಾಣಿಸ್ತಿದ್ಯಾ ಅಥವಾ ನಾನು ಕಾಣಿಸ್ತಿದ್ದೀನ? ಓಕೆ. ಇಲ್ಲಿ ಟೈಮ್ ರೇಷಿಯೋ ಎಷ್ಟಪ್ಪ? ಟೈಮ್ ರೇಷಿಯೋ ಏಪ್ರಿಲ್, ಮೇ, ಜೂನ್, ಜುಲೈ ಅಲ್ವಾ? ಅಲ್ಲಿಗೆ 4:, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 8 ಅಲ್ವಾ? 4:8 is what? ಟೈಮ್ ರೇಷಿಯೋ. ಈಗ ಸೇಲ್ಸ್ ರೇಷಿಯೋ ಕಂಡುಹಿಡಿಯೋಣ. ಎಸ್ ಆರ್ ಇದು ಸಿಂಪ್ಲಿಫೈ ಮಾಡೋದು ಎಷ್ಟಾಗುತ್ತೆ? 1:2. ಹೇಳಿ ಸೇಲ್ಸ್ ರೇಷಿಯೋ. ಓಕೆ, ನೋಡೋಣ ಈಗ ನೋಡೋಣ ಇದು ಹಾಕಿದ್ದು. ಓಕೆ. ಅವನೇನ್ ಹೇಳ್ತಾನೆ, ಫಸ್ಟ್ ಹಾಫ್ ಮಂತ್ ಅಲ್ಲ, ಫಸ್ಟ್ ಹಾಫ್ ಇಯರ್ ಅಲ್ವಾ? ಫಸ್ಟ್ ಹಾಫ್ ಇಯರ್ ಏನಂತ ಹೇಳ್ತಾನೆ, ಸಿಂಗಲ್ ಇದ್ರೆ ಅಂದ್ರೆ ಅರ್ಧ ಇದ್ರೆ ಇನ್ನು ಉಳಿದಂತ ಇಯರು ಒಂದಿರುತ್ತೆ ಅಂತ ಹೇಳ್ತಿದ್ದಾನೆ. ಅಂದ್ರೆ ಫಸ್ಟ್ ಹಾಫ್ ಇಯರ್ ಅಂದ್ರೆ ಇಲ್ಲಿ ಆಲ್ರೆಡಿ 4 ಬಂದಿದೆ. 4 ಇಂಟು 1 ಇಷ್ಟು ಇನ್ನ 2 ಮಂತ್ಸ್ ಅಲ್ವಾ? 2 ಮಂತ್ಸ್. 2 ಮಂತ್ಸ್ ಇಂಟು 1. ಎಸ್, ಪ್ಲಸ್ ಇನ್ನು 8ರಲ್ಲಿ 2 ಹೋದ್ರೆ ಇನ್ನು ಎಷ್ಟು ತಿಂಗಳಿದೆ? 6 ಇಂಟು 2. ಓಕೆ. 4 ಇಂಟು 1 4 is 2. 2 ಇಂಟು 1 2 ಪ್ಲಸ್ 6 ಇಂಟು 2 12. ಅಲ್ಲಿಗೆ 4 is 2 ಪ್ಲಸ್ 12 14. ಅಲ್ಲಿಗೆ 2 4 2 12 ಇದು ಕಾಣಿಸಿದೆ ಡಿಸ್ಪ್ಲೇ ಮೇಲೆ. ವೈಟ್ ಬೋರ್ಡ್ ಕಾಣಿಸ್ತಿದ್ಯಾ? ಸೊ ಸೇಲ್ಸ್ ರೇಷಿಯೋ ಈಸ್ 2:7. ಎನಿ ಡೌಟ್? ಸೊ ಈ ರೀತಿಯಾಗಿ ಟೈಮ್ ರೇಷಿಯೋ ಮತ್ತೆ ಸೇಲ್ಸ್ ರೇಷಿಯೋನ ಕಂಡಿರ್ತಕ್ಕಂಥದ್ದು. ಸೊ ಇಲ್ಲಿ ಸೇಲ್ಸ್ ರೇಷಿಯೋನಾ ನೋಡಪ್ಪ, ಟೈಮ್ ರೇಷಿಯೋ ನೋಡ್ಕ ಕ್ಲೀನ್ ಆಗಿ. ಟೈಮ್ ರೇಷಿಯೋ ನೋಡ್ಕೊಂಡ್ರೆ ಸೇಲ್ಸ್ ರೇಷಿಯೋ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತದೆ. ಇದು ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್, ಇದು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್. ಅರ್ಥ ಆಯ್ತಾ? ಯಾರು ಕೇಳಿದ್ದು? ಅಲ್ಲ, ಕೇಳ್ದ ನಮ್ಗೆ ಹರೀಶಾ ಡಿಸ್ಟರ್ಬೆನ್ಸ್ ಬರ್ತೈತೆ. ಹರೀಶ್ ಏನೋ ಡಿಸ್ಟರ್ಬೆನ್ಸ್ ಬರುತ್ತೆ ನೋಡಿ ನಿನ್ ಕಡೆಯಿಂದ.
ಅದನ್ನ ಕರೆಕ್ಷನ್ ಮಾಡ್ಕ. ಒಂದ್ಸರಿ ಮ್ಯೂಟ್ ಮಾಡಿ ಅನ್ಮ್ಯೂಟ್ ಮಾಡ್ಕ. ಓಕೆ, ನಾನು ಕೇಳಿದಾಗ ಹ್ಞೂ ಅನ್ಬೇಕು, ಅವಾಗ ಕೇಳ್ತಿದ್ದಿ ಅನ್ನೋದು ಗೊತ್ತಾಗ್ತದೆ. ಓಕೆ, 4:8 ಇಸ್ ದಿ ಟೈಮ್ ರೇಷಿಯೋ ಅಲ್ವಾ? ಹೌದಾ? ನೋಡಿ, ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ 4 months ಆದ್ರೆ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ 8 months. ಈಗ 4 months ಸೇಲ್ಸ್ ಎಷ್ಟಿದೆ ಅಂತ ಅಂದ? 1 ಅಂತ ಅಂದ ಅಲ್ವಾ? ಅಪ್ ಟು ಫಸ್ಟ್ 6 months 1 ಇರುತ್ತೆ, ಅನಂತರ 6 months 2 ಇರುತ್ತೆ ಅಂತ ಹೇಳ್ದ. ಹಂಗಾಗಿ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ 4 ಇದೆ, ಹಂಗಾಗಿ 4 into 1 ಅಲ್ಲಿಗೆ 4 ಬಂತು. ಇಷ್ಟು ಯಾಕೆ ಹಾಕೊಂಡೆ ಅಂದ್ರೆ ಅಲ್ಲಿಗೆ 4 monthsಗೆ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಮುಗೀತು. ಇನ್ನು ಮಿಕ್ಕಿದ ಎಲ್ಲ ಮಂತ್ಸ್ ಬರೋದು ಪೋಸ್ಟ್ ಇನ್ಕಾರ್ಪೊರೇಷನ್ ಅಲ್ಲಿ. 4 ಹೋದ್ರೆ ಇನ್ನು ಹಾಫ್ ಇಯರ್ ಅಲ್ಲಿ 2 months ಇದೆ. ಆ 2 months ಸೇಲ್ಸ್ ಎಷ್ಟಿದೆ ಅಂದ್ರೆ 2 into 1 ಅಲ್ಲಿಗೆ 2. ಇನ್ನ ರಿಮೈನಿಂಗ್ 6 months ಏನಿದೆಯಲ್ಲ ಅದು ಡಬಲ್ ಆಗುತ್ತಂತೆ. ಹಂಗಾಗಿ 6 into 2 6×12. ಸೊ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ 4 into 1 4. ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಅಲ್ಲಿ 2 months ಬರೀ ಒಂದೊಂದು ಯೂನಿಟ್ ಸೇಲ್ ಆಗ್ತಿರುತ್ತೆ. ಅಲ್ಲಿಗೆ 2 into 1 2. ಅಗೈನ್ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ 6 months ಡಬಲ್ ಆಗಿದೆ ಅಂತೆ ಸೇಲು. 6 into 2 12. 12 plus 2 14. 4 ಅನ್ನು ಹಾಗೆ ತಗೊಳ್ಳಿ. ಸೊ 4:14 ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ 2:7. 4 2s are 2 2s are 4, 2 7s are 14. ಅಲ್ಲಿಗೆ ಸೇಲ್ಸ್ ರೇಷಿಯೋ ಇಸ್ 2:7. ಕ್ಲಿಯರ್ ಹರೀಶ್? ಎನಿ ಅದರ್ ಡೌಟ್? ಏನ್ ಡೌಟ್ ಇದೆ ಈ ಒಂದು ಪ್ರಾಬ್ಲಮ್ ಅಲ್ಲಿ? ಏನೇನು ಕ್ಲಾರಿಫಿಕೇಶನ್ಸ್ ಇದ್ರೆ ಕೇಳಿ. ಅಲ್ಲಿಗೆ ಇಷ್ಟಕ್ಕೆ ಸ್ಟಾಪ್ ಮಾಡಿ. ಇಷ್ಟದ್ದು ನೋಟ್ಸ್ ಕಂಪ್ಲೀಟ್, ಈ ಚಾಪ್ಟರ್ದೇ ನೋಟ್ಸ್ ಕಳ್ಸಿರ್ತೀನಿ. ಡೈಲಿ ಪ್ರಾಬ್ಲಮ್ ಸೊಲ್ಯೂಷನ್ ಪ್ರಾಬ್ಲಮ್ ನೋಡ್ಕೊಂಡ್ ಬನ್ನಿ. ಇಲ್ಲಿ ಸೊಲ್ಯೂಷನ್ ಗೊತ್ತಾಗಿಲ್ಲ ನಾನು ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ಆಗ್ಬೋದಾ? ಕೇಳಿ. ಎನಿ ಡೌಟ್? ಎಸ್, ಟ್ವೈಸ್ ಅಂತ ಆಗ್ತಾ ಬೇಕು. ಇಲ್ಲಿ ಹೇಳಿದ ನೋಡಿ ಪ್ರಾಬ್ಲಮ್ ಅಲ್ಲಿ ಏನಂತ ಹೇಳ್ತಾನೆ ಅಂದ್ರೆ ದ ಸೇಲ್ ಪರ್ ಮಂತ್ ಇನ್ ದಿ ಫಸ್ಟ್ ಹಾಫ್ ಇಯರ್ ವರ್ ಆಫ್. ಆಫ್ ಅಂದ್ರೆ ಎಷ್ಟು? ಹಾಫ್ ಅಂದ್ರೆ ಅರ್ಧ ಅಲ್ವಾ? ಅಂಡ್ ವಾಟ್ ದೇ ವರ್ ಇನ್ ದಿ ಲೇಟ್ ಹಾಫ್ ಇಯರ್. ಇನ್ನ ಮಿಕ್ಕಿದ ಅರ್ಧ ವರ್ಷದಲ್ಲಿ ಏನ್ ಗಳಿಸ್ತಿರುತ್ತೋ ಅದರಲ್ಲಿ ಅರ್ಧ ಇರುತ್ತಂತೆ. ಅರ್ಥ ಆಯ್ತಾ? ಸೊ ಹಿಂಗೆ ಕ್ವಶನ್ ಅಲ್ಲಿ ಬಂದಾಗ ನಾವೇನ್ ಮಾಡ್ಬೇಕು ಅಂದ್ರೆ ಇಲ್ಲಿ 4 into 0.5 ಅಂತ ಹಾಕೊಂಡು 2 into 0.5 ಅಂತ ಹಾಕೊಂಡು 6 into 1 ಹಾಕೊಂಡ್ರು ಒಂದೇ. ನಮಗೆ ಕ್ಯಾಲ್ಕುಲೇಷನ್ ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ಕೊಂಡಿದೀವಿ? 1 ಹಾಕೊಂಡಿದೀನಿ ಅಷ್ಟೇ. ಅರ್ಥ ಆಯ್ತಾ? ಇಲ್ಲಿ ಅರ್ಧ ಹಾಕೋಣ ಬದಲು ಏನಂತ ಹಾಕೊಂಡಿದೀನಿ? 1 ಅಂತ ಹಾಕೊಂಡಿದೀನಿ. ಇಲ್ಲಿ 1 ಹಾಕೋಣ ಬದಲು 2 ಅಂತ ಹಾಕೊಂಡಿದೀನಿ ಅಷ್ಟೇ. ಇನ್ನೊಂದ್ಸರಿ ನೋಡಿ ಕ್ಯಾಲ್ಕುಲೇಷನ್. ಏನ್ ಡೌಟ್ ಇದ್ರೆ ಕೇಳಿ. ನನಗೇನು ನೋಟ್ಸ್ ಕಳಿಸ್ತೀನಲ್ಲ ಅದನ್ನ ಪ್ರಿಂಟ್ ಹಾಕ್ಸ್ಕೊಳ್ಳಿ. ಸಾಧ್ಯವಾದ್ರೆ ಪ್ರಿಂಟ್ ಔಟ್ ಇಟ್ಕೊಂಡ್ರೆ ಒಳ್ಳೇದು. ನಿಮ್ಮ ಮೊಬೈಲಲ್ಲಿ ನೋಡೋಕ್ಕಾಗಲ್ಲ, ಪ್ರಾಬ್ಲಮ್ ಆಗ್ತೈತೆ ಅನ್ನಂಗಿದ್ರೆ ಅದನ್ನ ಪ್ರಿಂಟ್ ಹಾಕ್ಸ್ಕೊಂಡ್ರೆ ಬೆಟರ್. ಏನು ಡೌಟ್ ಇಲ್ವಾ?
ಏನ್ ಡೌಟ್ ಇಲ್ವಾ? ಇವತ್ತಿನ ಕ್ಲಾಸ್ ಏನ್ ಬಗ್ಗೆ ಏನೋ ಡೌಟ್ ಇದೆ ಕೇಳ್ರಪ್ಪ, ಇವತ್ತಿನ ಕ್ಲಾಸ್ ಸಂಬಂಧಪಟ್ಟಂತೆ. ಕ್ಲಾಸ್ ಸಂಬಂಧಪಟ್ಟ ಏನ್ ಡೌಟ್ ಇದ್ರೆ ಕೇಳಿ. ಸೊ ಇದೇ ಒಂದು ಸ್ಕ್ರೀನ್ ಶಾಟ್ ಅನ್ನ ನಾನು ಸ್ಟಡಿ ಮೆಟೀರಿಯಲ್ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಜೊತೆಗೆ ಈ ನೋಟ್ಸ್ ಅನ್ನ ಸ್ಟಡಿ ಮೆಟೀರಿಯಲ್ ಆಪ್ಷನಲ್ ಹಾಕಿರ್ತೀನಿ, ಅದನ್ನ ಇಟ್ಕೊಳ್ಳಿ. ಇದನ್ನ ಫ್ಯೂಚರ್ ರೆಫರೆನ್ಸ್ಗೆ ಮತ್ತೆ ಇದರಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಅನ್ನ ನಾನು ಸಾಲ್ಯೂಷನ್ ಮಾಡಿಸ್ತಾ ಹೋಗ್ತೇನೆ. ಇನ್ನು ಇದ್ರ ಜೊತೆ ಬೇರೆ ಬೇರೆ ಎಡಿಷನ್ ಮಾಡ್ಕೋಬಹುದು. ಏನೋ ಡೌಟ್ ಇದೆಯಾ? ಪ್ರತಿ ಕ್ಲಾಸ್ ಎಂಡ್ ಮಾಡೋಣ ಇವತ್ತು. ಹಲೋ, ಇವತ್ತು ಮಾಡಿರ್ತಕ್ಕಂಥ ಕವರ್ ಮಾಡಿರ್ತಕ್ಕಂಥ ಎಲ್ಲ ಟಾಪಿಕ್ ಅರ್ಥ ಹೋಗಿದೆ ಅನ್ಕೋತೀನಿ. ಏನು ಡೌಟ್ ಇಲ್ಲ? ಅರ್ಥ ಆಗಿದ್ಯಾ? ಇಂಟ್ರೊಡಕ್ಷನ್ ಕಾನ್ಸೆಪ್ಟ್ ಟು ಸೇಲ್ಸ್ ರೇಷಿಯೋ ಅಂಡ್ ಟೈಮ್ ರೇಷಿಯೋ ಕೇಳ್ತೇನೆ. ವಾಟ್ ಡು ಯು ಮೀನ್ ಬೈ ಟೈಮ್ ರೇಷಿಯೋ? ಟೈಮ್ ರೇಷಿಯೋ is the ratio which shows the pre-incorporation period and post-incorporation period. ಹಾಗೆ ಸೇಲ್ಸ್ ರೇಷಿಯೋ ಅಂದ್ರೆ ಏನಂತ ಕೇಳಿದ್ರೆ, ಸೇಲ್ಸ್ ರೇಷಿಯೋ is the ratio which shows the sales made during the post-incorporation period and sales made during the pre-incorporation period ಅಂತ ಬಂದ್ರೆ ಆಯ್ತು. ಅರ್ಥ ಆಯ್ತಾ? ಏನ್ ಡೌಟ್ ಇಲ್ವಾ? ಕ್ಲೋಸ್ ಮಾಡೋಣ ಕ್ಲಾಸ್ ಇವತ್ತಿಗೆ. ಓಕೆ, ಮೀಟ್ ನಾಳೆ ಕ್ಲಾಸ್ ಇಲ್ಲ ಅನ್ಕೋತೀನಿ. ಸೋಮವಾರನೇ, ಇನ್ ಸೋಮವಾರನೆಲ್ಲ. ಓಕೆ, ನೋಟ್ಸ್ನೆಲ್ಲ ನಾನು ಸ್ಟಡಿ ಮೆಟೀರಿಯಲ್ ಆಪ್ಷನಲ್ ಹಾಕಿರ್ತೀನಿ. ನಾನು ವಾಟ್ಸಪ್ ಅಲ್ಲಿ ಏನು ಕಮ್ಯುನಿಕೇಟ್ ಮಾಡಲ್ಲ, ಎಲ್ಲನ ಟೀಚ್ಮೆಂಟ್ ಕ್ಲಾಸ್ ಗ್ರೂಪ್ ಅಲ್ಲೇ ಕಮ್ಯುನಿಕೇಟ್ ಮಾಡೋದು. ಹಂಗಾಗಿ ನೀವು ನೋಟಿಸ್ ಬೋರ್ಡ್ ಇರ್ಬೋದು, ಸ್ಟಡಿ ಮೆಟೀರಿಯಲ್ ಇರ್ಬೋದು, ನಾನು ಏನೇ ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಇಲ್ಲೇ ಚೆಕ್ ಮಾಡ್ಕೊಳ್ಳಿ ಅಂತ ಎಲ್ಲರಿಗೂ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒನ್ಸ್ ಅಗೇನ್ ಗುಡ್ ಆಫ್ಟರ್ನೂನ್ ಅಂಡ್ ಬಾಯ್. ಬಾಯ್ ಬಾಯ್.